ಎಲ್ಲರಿಗೂ ನಮಸ್ಕಾರ. ಪುರವೀಡಾ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಮ್ಮ ಕನ್ನಡ ಚಲನಚಿತ್ರರಂಗಕ್ಕಾಗಿ ಹಲವಾರು ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು ದುಡಿದಿದ್ದಾರೆ. ಅವರೆಲ್ಲರ ನಿಸ್ವಾರ್ಥ ಸೇವೆಯನ್ನು ನಾವು ಇಂದು ಸ್ಮರಿಸುತ್ತಾ ನಮ್ಮ ಕನ್ನಡ ಚಲನಚಿತ್ರರಂಗ ಬೆಳೆದು ಬಂದಂಥ ಹಾದಿ ನಮ್ಮೆಲ್ಲರಿಗೂ ಅಪಾರವಾದ ಹೆಮ್ಮೆಯನ್ನು ನೀಡುತ್ತೆ. ಈ ನಿಟ್ಟಿನಲ್ಲಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ರಂಗಭೂಮಿಯಲ್ಲಿ ತಮ್ಮ ಆಸಕ್ತಿಯನ್ನು ಗಮನಿಸಿ ಹಿರಿಯರ ಮಾರ್ಗದರ್ಶನದಿಂದ ಹಲವಾರು ನಾಟಕಗಳಲ್ಲಿ ನಟಿಸಿ ಸತತವಾಗಿ 3 ಬಾರಿ ಉತ್ತಮ ನಟ ಪ್ರಶಸ್ತಿಯನ್ನು ಗಳಿಸಿ ನಂತರ 100 ನಾಟಕಗಳನ್ನು ಬರೆದು ರಚಿಸಿ ನಿರ್ದೇಶಿಸಿದಂಥವರು ಹಾಗೂ ತಾವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿರುವಾಗಲೇ ಕಿರುತೆರೆ ಹಾಗೂ ಬೆಳ್ಳಿತೆರೆಯಲ್ಲಿಯೂ ಕೂಡ ಬರಹಗಾರರಾಗಿ ನಟರಾಗಿ ಗುರುತಿಸಿಕೊಂಡಂಥವರು ನಮ್ಮ ಶ್ರೀ ಸುಂದರ್ ಅವರು. ಇವತ್ತು ಅವ್ರನ್ನ ಭೇಟಿ ಮಾಡಿ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಬರಹಗಾರರಿಗೆ ಇರುವಂತಹ ಪ್ರಾಮುಖ್ಯತೆ ಹಾಗೂ ಉತ್ತಮ ಧಾರಾವಾಹಿಗಳು ಹಾಗೂ ಚಲನಚಿತ್ರಗಳನ್ನು ನೀಡುವಲ್ಲಿ ಬರಹಗಾರರ ಪಾತ್ರ ಇವೆಲ್ಲವುದನ್ನು ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಮ್ಮ ಕನ್ನಡ ಚಲನಚಿತ್ರರಂಗ ಮತ್ತು ನಮ್ಮ ಕಿರುತೆರೆಯ ಉತ್ತಮ ಬರಹಗಾರರು, ನಟರು, ನಿರ್ದೇಶಕರು ಅಂತ ಹೆಸರು ತಗೊಂಡಿರುವಂಥ ಸುಂದರ್, ನೀವು ನಮಗೆ ಟೈಮ್ ಕೊಟ್ಟಿರೋದಲ್ವಾ, ನಂಗೆ ತುಂಬ ಖುಷಿ ಆಗ್ತದೆ. ನೀವು ನನ್ನ ಅಷ್ಟು ಒಳ್ಳೆ ಸ್ನೇಹಿತರು. ಹರಟೆ ಹೊಡಿಯೋಣ ಬಾ, ಹಾಗೆ ಒಂದು ರೆಕಾರ್ಡ್ ಮಾಡ್ಕೋತೀನಿ ಅಂದಾಗ ಯಾಕೆ ಬೇಡ ಅನ್ಲಿ ನಾನು, ಅಲ್ವಾ? ಆಬ್ಸಲ್ಯೂಟ್ಲಿ. ಯಾಕಂದರೆ ನಿಮ್ಮ ಕೆಲಸನ ನಾನು ನೋಡಿದ್ದೀನಿ. ಹಾಗಾಗಿ ಕೆಲವರು ಎಲೆಮರೆ ಕಾಯಿ ಅಂತೆ, ನಾವು ಮಾಡೋ ಕೆಲಸಗಳನ್ನ ಹೇಳ್ಕೊತಾ ಇರಲ್ಲ. ಹಾಗಾಗಿ ಅದು ನನಗೆ ಆಸಕ್ತಿ ಬಂತು. ಇಲ್ಲ, ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಇಷ್ಟೆಲ್ಲ ತಿಳಿದಿರೋರು, ನೀವು ತಿಳ್ಕೊಂಡಿರೋರು, ಹಾಗಾಗಿ ನಿಮ್ಮ ಜೊತೆ ಮಾತುಕತೆ ನಡೆಸಬೇಕು ಅಂತ ನನಗೆ ಆಸೆ ಆಯಿತು. ಅದಕ್ಕೆ ಒಪ್ಕೊಂಡು ನೀವು ನನಗೆ ಸಮಯ ಕೊಟ್ಟಿದ್ದೀರಾ. ಯಾಕಂದರೆ ನೀವು ಎಷ್ಟು ಬ್ಯುಸಿ ಇರ್ತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ನನ್ನನ್ನು ಕರೆಸಿ ಮಾತಾಡಿಸ್ತಿರೋದಕ್ಕೆ. ಆಬ್ಸಲ್ಯೂಟ್ಲಿ. ಆಮೇಲೆ ಸುಂದರ್ ಅವರೇ, ನಾನು ಯಾವಾಗಲೂ ಕೇಳಬೇಕಾಗಿತ್ತು ನಿಮಗೆ, ನಿಮ್ಮ ಬರವಣಿಗೆ ತುಂಬ ಚೆನ್ನಾಗಿ ಬರೀತೀರಾ. ನೀವು ಡೈಲಾಗ್ಸ್ ಆಗ್ಬೋದು, ಚಿತ್ರಕಥೆ ಆಗ್ಬೋದು, ಕಥೆಗಳೆಲ್ಲ ತುಂಬ ಚೆನ್ನಾಗಿ ಬರೀತೀರಾ ನೀವು. ಈ ಇದರಲ್ಲಿ ನಿಮಗೆ ಆಸಕ್ತಿ ಬಂದದ್ದು ಹೇಗೆ? ಎಲ್ಲರ ಹಾಗೆ ನನಗೆ ಐ ಆಮ್ ಬ್ಲೆಸ್ಡ್ ವಿತ್ ಗುಡ್ ಟೀಚರ್ಸ್. ನನ್ನ ಗುರುಗಳು ನನ್ನ ಕಾಲೇಜ್ನಲ್ಲಿ, ಸ್ಕೂಲ್ನಲ್ಲಿ ಯಾವಾಗಲೂ ನನಗೆ ಪ್ರೋತ್ಸಾಹಿಸಿ ಇಂಥದ್ದೊಂದು ಸಾಧ್ಯತೆ ಇದೆ ನಿನ್ನಲ್ಲಿ ಅಂತ ತೋರಿಸ್ಕೊಟ್ರು. ಅದರಲ್ಲೂ ನಾನು ಯಾವಾಗಲೂ ನೆನೆಸ್ಕೋಬೇಕಾದ್ದು ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವ್ರನ್ನ. ನನ್ನ ಕಾಲೇಜಲ್ಲಿ ನನ್ನ ಕನ್ನಡ ಮೇಷ್ಟ್ರು ಅವರು ಸಾಹಿತ್ಯದ ಪಾಠ ಮಾಡ್ತಿದ್ರು. ಅವಾಗ ನನಗೇನಾಗಿತ್ತು, ನಾನು ಕನ್ನಡ ಮೀಡಿಯಂನಲ್ಲಿ ಹೈಸ್ಕೂಲ್ ಮಾಡಿದೆ. 7th ತನಕ ಇಂಗ್ಲೀಷು, 8th 9th 10th ಕನ್ನಡ. ಸೊ ಆಮೇಲೆ ಮತ್ತೆ ಸೆಂಟ್ ಜೋಸೆಫ್, ನಾನು ಓದಿದ್ದು ಸೆಂಟ್ ಜೋಸೆಫ್ ಕಾಲೇಜಲ್ಲಿ. ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜ್, ಬ್ರಿಗೇಡ್ ರೋಡ್ ಮೇಲೆ ಇರೋ ಕಾಲೇಜ್ ಅದು. ನನಗೆ ಅಂಥ ಫ್ಲೂಯೆನ್ಸಿ ಇರಲಿಲ್ಲ ಇಂಗ್ಲೀಷ್ನಲ್ಲಿ. ಸೊ ಅದೊಂದು ಕಾಂಪ್ಲೆಕ್ಸ್ ಇತ್ತು ನನಗೆ ಯಾವಾಗಲೂ. ಸೊ ಬೇರೆ ಕ್ಲಾಸಲ್ಲೆಲ್ಲ ಒಂಥರ ಮುದುಡಿ ಕೂತ್ಕೊಂಡಿರ್ತಿದ್ದೆ, ಕನ್ನಡ ಕ್ಲಾಸ್ ಒಂಥರ ನನಗೆ ರೆಕ್ಕೆ ಬಿಚ್ಚಿದಾಗ ಅನ್ನಿಸ್ತಾ ಇತ್ತು. ಆ್ಯಂಡ್ ನಮ್ಮ ಕನ್ನಡದಲ್ಲಿ ನಾವು ತುಂಬ ಕಡಿಮೆ ಜನ ಇರ್ತಾ ಇದ್ವಿ ಕ್ಲಾಸಲ್ಲಿ. 15 ಜನದಲ್ಲಿ ಒಂದು 8 ಜನ 10 ಜನ ಇರ್ತಾ ಇದ್ವಿ ಕ್ಲಾಸ್ನಲ್ಲಿ. ಸೊ ಆ ಕ್ಲಾಸ್ ರೂಮ್ ವಾಸ್ ಎ ಬಿಗ್ ಪ್ಲಾಟ್ಫಾರ್ಮ್ ಫಾರ್ ಲಾಟ್ ಆಫ್ ಇನೋವೇಷನ್ಸ್. ನಮ್ಮ ಮೇಷ್ಟ್ರಂತೂ ಅವರು ಪ್ರಸಿದ್ಧ ಕವಿಗಳು, ಆಗಂತೂ ಅವರು ಉಚ್ಛ್ರಾಯದಲ್ಲಿದ್ದ ಕವಿಗಳು, ತುಂಬ ಬರಿತಾ ಇದ್ರು ಎಲ್ಲ. ಸೊ ಅವರು ಕ್ಲಾಸ್ ರೂಮ್ನಲ್ಲಿ ಬರೀ ಪಾಠ ಮಾಡ್ತಾ ಇರಲಿಲ್ಲ ನಮಗೆ, ಅಂದರೆ ಟೆಕ್ಸ್ಟ್ ಬುಕ್ ಅಷ್ಟೇ ಮಾಡ್ತಾ ಇರಲಿಲ್ಲ ನಮಗೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ರು. 10 ಜನದ ಮಧ್ಯೆನೇ ಒಂದು ಎಕ್ಸ್ಟೆಂಪರ್ ಸ್ಪೀಚು, ಆಶುಭಾಷಣ ಸ್ಪರ್ಧೆ ಅಂತ ಒಂದು ಯಾವುದೋ ಟಾಪಿಕ್ ಕೊಟ್ಬಿಟ್ಟು ನೀನು ಬಾ ಮಾತಾಡು ಅಂತ. ಸೊ ನಮ್ಗಳಿಗೆ ಭಾಷಣ ಎಲ್ಲ ಮಾಡೋಕ್ಕೆ ಬರದೇ ಇರೋರು ಕೂಡ ಒಂದು 10 ಜನ ತಾನೇ ಇದ್ದೀವಿ, ಮಾಡಿಬಿಡೋಣ ಅಂತ ಬಂದ್ವಿ, ಮಾತಾಡೋಕ್ಕೆ ಶುರು ಮಾಡಿದ್ವಿ. ಮೇಷ್ಟ್ರು ಹಿಂಗಲ್ಲ, ಹಿಂಗೆ ಮಾತಾಡಬೇಕಿತ್ತು, ಇದನ್ನು ಹೇಳಲಿಲ್ಲ ನೀನು, ಈ ಥರದನ್ನು ಗೈಡ್ ಮಾಡೋರು. ಬರವಣಿಗೆನೂ ಹಾಗೆ ಆಯಿತು. ಯಾವುದೋ ಒಂದು ಕಾಂಪೋಸಿಷನ್ ಬರಿ ಅಂತ ಕೊಡ್ತಿದ್ರು, ಅದನ್ನು ತಿದ್ದುತ್ತಿದ್ರು, ಇದನ್ನು ಬರಿ ನೋಡಿ, ಈ ಪದ ಎಷ್ಟು ಚೆನ್ನಾಗಿ ಬಳಸಿದ್ಯಾ, ಈ ಥರ ರೂಟ್ ಲೆವೆಲಲ್ಲಿ ಹಿ ಸ್ಟಾರ್ಟೆಡ್ ನಾನು ಕರೆಕ್ಟ್ ಮಾಡ್ತಾ ಬಂದರು. ಆಮೇಲೆ ಕಾಂಪಿಟೇಷನ್ಗಳಿಗೆ ಕಳಿಸ್ತಾ ಇದ್ರು, ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ಗಳಿಗೆ. ಅದಕ್ಕಂತೂ ನಾನು ಯಾವಾಗಲೂ ಬರೀ ಅಂತ ಒತ್ತಾಯ ಮಾಡಿರ್ತಿದ್ರು, ನಾನು ಬರೆದಿರ್ತಿರ್ಲಿಲ್ಲ. ಮಂಡೇ ಕೊಡ್ತೀನಿ ಸರ್ ಅಂತ ಹೇಳಿರ್ತಿದ್ದೆ, ಶುರುನೇ ಮಾಡಿರ್ತಿರ್ಲಿಲ್ಲ. ಮಂಡೇ ಹೋದಾಗ ಅರ್ಧ ಬರ್ದಿದ್ದೀನಿ ಸರ್, ಇನ್ನು ಅರ್ಧ ಇದೆ, ಬುಧವಾರ ಕೊಡ್ತೀನಿ, ಶುರುನೇ ಮಾಡಿರಲ್ಲ. ಬುಧವಾರಕ್ಕೆ ಮತ್ತೆ ಕೇಳೋರು,
ಬೆಂಬಿಡದ ಭೂತ ತರ ಅವರು ಪಾಪ ಫೌಂಡೇಶನ್ ಎಲ್ಲ ವರ್ಕ್ ಆಗೋದು. ಡೆಫಿನೆಟ್ಲಿ ಒತ್ತಾಯ ಮಾಡಿ ಬರ್ಸ್ತಾ ಇದ್ರು, ಕಡೆಗೆ ಪಾಪ ಬಿಡಲ್ಲ ಇವರು ಅಂದ್ಬಿಟ್ಟು ಏನೋ ಒಂದು ಗೀಚ್ ಕೊಡ್ತಾ ಇದ್ದೆ. ಅದ್ರಲ್ಲಿ ನೀನ್ ಹಿಂಗ್ ಬರ್ತಿದ್ದೆ, ಇದಕ್ಕಿಂತ ಚೆನ್ನಾಗಿ ಬರೆಯೋ ಶಕ್ತಿ ಇದೆ ನಿನ್ಗೆ, ಇನ್ನೂ 2 ದಿನ ಟೈಮ್ ಕೊಡ್ತೀನಿ ಚೆನ್ನಾಗಿ ಬರಿ ಅಂತ ಲೈಬ್ರರಿಲಿ ಕೂರಿಸ್ಬಿಟ್ಟು ಹೋಗ್ಬಿಡೋರು. ಸೊ ಲೈಬ್ರರಿಲಿ ಇನ್ನೇನು ಬೇರೆ ದಾರಿ ಇಲ್ಲದೆ ಬರೀಬೇಕಾಗ್ತಿತ್ತು. ಸೊ ಹೀಗೆ ನನ್ಗೆ ತಿದ್ದಿದ್ರು. ಅವ್ರು ಹೇಗೆ ಗುರ್ತಿಸಿದ್ರು ನಿಮ್ಗೆ ಇನ್ನೂ ಬರೆಯೋ ಕೆಪಾಸಿಟಿ ಇದೆ ಅಂತ ಹೇಗೆ ಗುರ್ತಿಸಿದ್ರು ಅವರು? ಬಹುಶಃ ನಾನು ಆನ್ಸರ್ಸ್ ಬರಿತಾ ಇದ್ದಿದ್ದ ರೀತಿಗೆ ಅಂತೆಲ್ಲ ಇರ್ಬೋದು. ನನಗೆ ಸಾಹಿತ್ಯದಲ್ಲಿ ತುಂಬಾನೇ ಆಸಕ್ತಿ ಇತ್ತು. ನಮ್ಮಮ್ಮ ಅವರು 7ನೇ ಕ್ಲಾಸ್ ಓದ್ದವರು, ಬಟ್ ಬೇರೆ ಹೌಸ್ ವೈಫ್ಸ್ ಥರ ಮನೆ ಕೆಲಸ ಮುಗಿದ್ಮೇಲೆ ಮಲ್ಕೋತಾ ಇರಲಿಲ್ಲ. ಅವರು 10 ಗಂಟೆಗೆಲ್ಲ ಮನೆ ಕೆಲಸ ಮುಗಿಸಿ ಯಾವುದಾದ್ರೂ ಕಾದಂಬರಿ ಓದ್ತಿರೋರು, ಒನ್ ಆಫ್ಟರ್ ದಿ ಅದರ್ ಓದ್ತಾನೆ ಇರೋರು. ಅವರು ಓದ್ತಾ ಇದ್ದಿದ್ದು ಉಷಾ ನವರತ್ನರಾಮು, H.G. ರಾಧಾದೇವಿ, ಈ ಥರದ್ದವ್ರದ್ದು ಕಾದಂಬರಿಗಳನ್ನು ತುಂಬ ಓದ್ತಾ ಇದ್ರು. ಅಂಡ್ ಅದು ಓದಿ ನಮ್ಮ ಪಕ್ಕದ ಮನೇಲಿ ಇನ್ನೊಬ್ರಿದ್ರು, ಇವರು ಚರ್ಚೆ ಸಂಜೆ ಹೊತ್ತು ಅಲ್ಲಿ ಆ ಕಾಂಪೌಂಡ್ ಗೋಡೆಗಿರುತ್ತೆ ಗೊತ್ತಾ, ಆ ಕಡೆ ಈ ಕಡೆ ಹೆಂಗಸರು ನಿಂತು ಗಂಟೆಗಟ್ಟಲೆ, ಅದೇ ಅವಾಗೆಲ್ಲ ಟಿವಿ ಇಲ್ಲದೆ ಹಾಗೆ ಅದನ್ನೆಲ್ಲ ನನ್ನ ಕಿವಿಗೆ ಬೀಳ್ತಾ ಇತ್ತು. M.K. ಇಂದಿರಾ ಇವ್ರದೆಲ್ಲ ತುಂಬ ಓದ್ತಾ ಇದ್ರು ನಮ್ಮಮ್ಮ. ಸೊ ಹಾಗಾಗಿ ನನಗೂ ಆ ಓದಿನ ಕಡೆಗೆ ಒಂಚೂರು ಬಂತಲ್ಲಿ. ಯಾ ಸೊ ಅದು ಹೆಲ್ಪ್ ಆಯ್ತು ಅನ್ಸುತ್ತೆ. ಅಂಡ್ ಮೇಷ್ಟ್ರಂತೂ ತುಂಬಾನೇ ತಿದ್ದಿದ್ರು. ಆಮೇಲೆ ನಾನು ನಾಟಕಗಳು ಮಾಡ್ತಾ ಇದ್ದೆ. G.K. ಗೋವಿಂದರಾವ್ ನಮ್ಮ ಇಂಗ್ಲಿಷ್ ಮೇಷ್ಟ್ರು, ಅವರು ಇನ್ನೊಬ್ಬ ಗುರು ನನ್ನ ನಟನಾಗಿ ರೂಪಿಸಿದಂಥವ್ರು. ಕಾಲೇಜ್ನಲ್ಲಿ ನಾಟಕ ಮಾಡಿಸಿದ್ರು. ಸೊ ನಾನು ಅದಾದ್ಮೇಲೆ ಕಾಲೇಜ್ ನಾಟಕಗಳಲ್ಲಿ 3 ವರ್ಷ ಇಂಟರ್ ಕಾಲೇಜಿಯೇಟ್ ಯೂನಿವರ್ಸಿಟಿ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಉತ್ತಮ ನಟ ಅಂತ ನಿಮಗೆ ಪ್ರಶಸ್ತಿ ಬಂದಿದೆ. 3 ವರ್ಷನೂ ನಾನು ಹ್ಯಾಟ್ರಿಕ್. ಹೌದು. ಸೊ ಅದಾದ್ಮೇಲೆ ಅಲ್ಲಿಗೆ ಜಡ್ಜ್ ಆಗಿ ಬಂದಿದ್ರು ಸುರೇಂದ್ರನಾಥ್ ಅಂತ, ಸಂಕೇತ್ ಅವರು. ಸಂಕೇತ್ ತಂಡಕ್ಕೆ ನನ್ನನ್ನು ಕರ್ಕೊಂಡ್ರು, ಬಾ ಇಲ್ಲೂ ನಾಟಕ ಮಾಡು ಅಂತ. ದಟ್ಸ್ ಹೌ ಐ ಗಾಟ್ ಇನ್ ಟು ಹವ್ಯಾಸಿ ರಂಗಭೂಮಿ. ಸೊ ಅಲ್ಲಿಗೆ ಬಂದ ಮೇಲೆ ಸುಮಾರಷ್ಟು ನಾಟಕಗಳನ್ನು ಮಾಡಿದೆ, ಸುಮಾರಷ್ಟು ಶೋಗಳು, ಸುಮಾರಷ್ಟು ನಾಟಕಗಳು. ಅಲ್ಲಿ ಸೀತಾರಾಮ್ ಸರ್ ಒಂದು ಶೋಗೆ ಬಂದವರು ನನ್ನ ಅವರ ಟೆಲಿ ಫಿಲ್ಮ್ಸ್ಗೆ, ಅಂದರೆ ಅವಾಗೆಲ್ಲ ಒಂದೊಂದು ಎಪಿಸೋಡ್ಸ್ ಮಾಡ್ತಾ ಇದ್ರು, ಅದಕ್ಕೊಂದಷ್ಟಕ್ಕೆ ಕಾಸ್ಟ್ ಮಾಡಿದ್ರು. ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಿದ್ದು, ಮತ್ತೆ ನಾನು ಅವ್ರು ಬರ್ದಿದ್ದನ್ನ ಹೇಳ್ತಿದ್ದಿದ್ದ ರೀತಿ, ಇದೆಲ್ಲವನ್ನು ಬಹುಶಃ ಅವ್ರು ಗುರುತಿಸಿದ್ರು ಅನ್ಸುತ್ತೆ. ಬರೀರಿ ನೀವು ಅಂತ ಶುರು ಮಾಡಿದ್ರು. ನನಗೇನೋ ಸುಮ್ಮನೆ ಹೇಳ್ತಿದ್ರು, ನಾನು ಬರೆದ್ಬಿಟ್ರೆ ಏನು ಇವರು ಶೂಟ್ ಮಾಡ್ತಾರ ಅನ್ನೋ ಇದರಲ್ಲೇ ಬರೆದೆ. ಅಫ್ಕೋರ್ಸ್ ಹಂಗೆ ಬರೆದಿದ್ದು ಅವರು ನಾನು ಬರೀಬೇಕು ಅಂದರೆ ಆನ್ ದ ಬೋರ್ಡ್ ಬರಿಬೇಕು ಅಂತ ತಗೊಂಡಿದ್ದು ಮನ್ವಂತರ ಧಾರಾವಾಹಿಗೆ. ಅದರ ಇದು ಬಹಳ ಜನಪ್ರಿಯತೆ ಗಳಿಸ್ತು. ಅದರ ಕಥೆಗೆ ಕೂತ್ಕೊಳ್ಳೋ ಸ್ಟೇಜಿಂದನೂ ನಾನು ಅಲ್ಲಿದ್ದೆ. ಯಾ. ಸೊ ಅದು ನನಗೆ ಬಹಳ ದೊಡ್ಡ ಫೌಂಡೇಶನ್. ಆಮೇಲೆ ಸೀನ್ ಬರೆಯೋದು ಹೇಗೆ ಅಂದ್ರೆ, ಸೀನ್ ಗ್ರಾಫ್ ಹೇಗಿರಬೇಕು, ಅದನ್ನೆಲ್ಲ ಸೀತಾರಾಮ್ ಸರ್ ನನ್ನ ಗುರುಗಳು ಅಂತ ಹೇಳ್ಕೊಟ್ರು. ಖುಷಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಹಂತವಾಗಿ ನಿಮ್ಮ ಆ ಪ್ರತಿಭೆನ ಗುರುತಿಸಿದ್ದಾರೆ. ನೋಡಿ, ನೀವು ಬರಿಬಹುದು, ನಿಮ್ಗೆ ಆ ಕೆಪಾಸಿಟಿ ಇದೆ ಅಂತ. ನನಗೆ ಅದೇ ಅದೃಷ್ಟ. ಅದು ಅವರು ಆ ಹಂತದಲ್ಲಿ ಅಂಥವ್ರ ಕಣ್ಣಿಗೆ ಬಿದ್ದಿದ್ದು, ಅಂಥವ್ರ ಕೈಗೆ ಸಿಕ್ಕಿದ್ದು. ನಿಮಗೂ ಆ ಜ್ಞಾನ ಇತ್ತು, ನಿಮಗೂ ಆ ಪ್ರತಿಭೆ ಇತ್ತು, ಅವರು ಕರೆಕ್ಟಾಗಿ ಅದನ್ನ ಗುರುತಿಸಿದ್ದಾರೆ. ಈಗ ನೀವು ನಟನೆ ಕೂಡ ಮಾಡ್ತೀರಾ, ಇನ್ನು ಉತ್ತಮ ನಟ ಅಂತೆಲ್ಲ ಪ್ರಶಸ್ತಿ ತಗೊಂಡಿದ್ದೀರಾ, ಆಮೇಲೆ ನಿರ್ದೇಶನ ಕೂಡ ಮಾಡಿದ್ದೀರಾ, ಆಮೇಲೆ ಬರವಣಿಗೆಯಲ್ಲೂ ಇದ್ದೀರಾ, ಬರಹಗಾರರಾಗೂ ಕೂಡ ಇದ್ದೀರಾ. ನಿಮ್ಮನ್ನ ನೀವು ಹೆಚ್ಚು ಗುರುತಿಸ್ಕೊಳ್ಳೋದು ಯಾವ ಕ್ಷೇತ್ರದಲ್ಲಿ, ಈ 3ರಲ್ಲಿ? ನನಗೆ ನಟನೆ ತುಂಬ ಖುಷಿ ಕೊಡುತ್ತೆ. ಮತ್ತು ಬರವಣಿಗೆ ನನ್ನದೇ ಒಂದು ಲೋಕ. ನಾನು ಐ ಆಮ್ ಎ ವೆರಿ ಇಂಟ್ರೋವರ್ಟ್. ಅಂದರೆ ನನ್ನದೇ ಆದ ಪ್ರಪಂಚದಲ್ಲಿ ನಂಗೆ ಇರೋಕ್ಕೆ ತುಂಬ ಇಷ್ಟ. ಅದಕ್ಕೆ ನನಗೆ ಈ ಬರವಣಿಗೆ ಇದು ಬಿಟ್ಟರೆ RJing, ನಾನು ಒಂದು ರೇಡಿಯೋ ಸ್ಟೇಷನ್ಗೆ RJ ಮಾಡಿದೆ. ಅದು ಸಾಹಿತ್ಯದ ಕಾರ್ಯಕ್ರಮ. ಅದು ವರ್ಲ್ಡ್ ಸ್ಪೇಸ್ ಅಂತ ಆಗ ಸಬ್ಸ್ಕ್ರೈಬ್ಡ್ ರೇಡಿಯೋ. ಅದು ದುಡ್ಡು ಕೊಟ್ಟು ರೇಡಿಯೋ ಕೇಳಬೇಕಿತ್ತು. ಅದು ತುಂಬ ಕಡಿಮೆ ಜನ ಕೇಳ್ತಾ ಇದ್ರು ಹಾಗೆ. ಅದನ್ನ ಮುಚ್ಚೆ ಬಿಟ್ಟರು ಆ ಸ್ಟೇಷನ್ನ. ಆ ಸ್ಟೇಷನ್ನಲ್ಲಿ RJ ಆಗಿದ್ದೆ. ಸೊ ನನಗೆ ಆ ಮೈಕು, ಆ ಇಯರ್ಫೋನ್ಸು ಹಾಕ್ಕೊಂಡು ಆ ರೂಮ್ ಒಳಗಡೆ ಬಾಗಿಲು ಹಾಕೊಂಡ್ಬಿಟ್ರೆ ಅದೇ ನನ್ನ ಪ್ರಪಂಚ. ನನ್ನ ಅನಿಸಿದ್ದನ್ನು ಮಾತಾಡೋದಕ್ಕೆ ಅದೆಲ್ಲವೂ ನನಗೆ ಬಹಳ ಇಷ್ಟ ಆಗ್ತಿತ್ತು. ಸೊ ಬರವಣಿಗೆಯಲ್ಲಿ ಒಬ್ಬ ಬರಹಗಾರನಾಗಿ ಮತ್ತು ಈ ಥರದ ಇದು ಬಹಳ ಖುಷಿ ಕೊಡುತ್ತೆ. ಅಫ್ಕೋರ್ಸ್ ನಾಟಕ ನನಗೆ ಇವತ್ತಿಗೂ ನನಗೆ, ನೀವು ರಂಗಭೂಮಿಯಿಂದ ಬಂದಿದ್ದೆ, ನೀವು ರಂಗಭೂಮಿಯಿಂದ ಇವಾಗಲೂ ಇರೋದು ರಂಗಭೂಮಿನಲ್ಲೇ. ನಾನು ಎಂದೂ ಐ ಹ್ಯಾವ್ ನೆವರ್ ಟೇಕನ್ ಎ ಬ್ರೇಕ್ ರಂಗಭೂಮಿಯಿಂದ ಮಾಡ್ತಾನೆ ಬರ್ತಿದ್ದೀನಿ. ಕನಿಷ್ಠ ತಿಂಗಳಿಗೆ 2-3 ಶೋಸ್ ಆದ್ರೂ. ಹೌದು, ಮೊನ್ನೆ ಅಮೆರಿಕಾಗೂ ಕೂಡ ಹೋಗಿ ಬಂದಿದ್ರಲ್ಲ? ಹೌದು, ಬಂದ್ವಿ. ನಾಳದ್ದು ಶೋ ಇದೆ ರಂಗಶಂಕರದಲ್ಲಿ. ಸೊ ಕಂಟಿನ್ಯೂಸ್ ಥಿಯೇಟರ್ ಅಲ್ಲಿ ಇದ್ದೇ ಇದ್ದೀನಿ ನಾನು. ಜೊತೆಗೆ ಟೆಲಿವಿಷನ್, ಸಿನಿಮಾ ಎಲ್ಲಾನು ಮಾಡೋಕ್ ಸಾಧ್ಯ. ಹೌದು, ಖಂಡಿತ. ಇವಾಗ ನೀವು ಧಾರಾವಾಹಿಗೂ
ನೀವು ಬರವಣಿಗೆ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ಒಂದು ಧಾರಾವಾಹಿ ಅಥವಾ ಸಿನಿಮಾಗೆ ಪೂರ್ತಿ ಕಥೆ ಬರಿತೀರಾ ಅಥವಾ ಸಂಭಾಷಣೆ ಬರಿತೀರಾ, ಚಿತ್ರಕಥೆ ಬರಿತೀರಾ ಅಥವಾ ಎಲ್ಲದನ್ನು ಬರಿತೀರಾ, ಹೇಗೆ? ಎಲ್ಲ ಥರವೂ ಬರೆದಿದ್ದೀನಿ. ಅಂದರೆ ಹಾ. ಬೇರೆಯವರ ಕಥೆ ಮತ್ತು ಸ್ಕ್ರೀನ್ ಪ್ಲೇಗೆ ಡೈಲಾಗ್ಸು ಬರೆದಿದ್ದೀನಿ. ನಾನು ಬರೀ ಸ್ಕ್ರೀನ್ ಪ್ಲೇನೂ ಮಾಡಿದ್ದೀನಿ. ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಮೂರನ್ನೂ ನಾನೇ ಮಾಡಿದ್ದೀನಿ. ಈ ಥರದ್ದು ಕಾಂಬಿನೇಷನಲ್ಲಿ ಭಾಳಷ್ಟು ಮಾಡಿದ್ದೀರಾ? ಮಾಡಿದ್ದೀನಿ. ಒಂದು ಆಯ್ತೇನೋ ಒಂದು 50ಕ್ಕಿಂತ ಹೆಚ್ಚು ಸೀರಿಯಲ್ ಬರೆದಿರ್ಬೋದೇನೋ ನಾನು ಇಷ್ಟರಲ್ಲಿ. ಸೀರಿಯಲ್ಗೆ ಬರೆಯೋದಕ್ಕೆ ತುಂಬಾ ತಾಳ್ಮೆ ಬೇಕು. ಓ ಮೈ ಗಾಡ್. ಯಾಕಂದ್ರೆ ನಿಮ್ಗೆ ಎಷ್ಟೊಂದ್ಸಲ ಕೊನೆ ಮಿನಿಟಲ್ಲೂ ಹೇಳಿರ್ಬೋದಲ್ಲ, ನಾಳೆಗೊಂದು ಎಪಿಸೋಡ್ ಬೇಕು, ಈಗ ಬರ್ದ್ಕೊಡಿ, ಅಥವಾ ಇವತ್ತು ಮಧ್ಯಾಹ್ನಕ್ಕೆ ಬೇಕು ಬರ್ದ್ಕೊಡಿ. ಎಷ್ಟರ ಮಟ್ಟಿಗೆ ಅಂದರೆ ನಾನು ನಮ್ಮ ನಾಟಕದಕ್ಕಾಗಿ ಅಥವಾ ಚಿತ್ರೀಕರಣಕ್ಕಾಗಿ ಬೇರೆ ಬೇರೆ ಕಡೆಗೆ ಹೋಗ್ಬೇಕು, ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ಬೇಕಾಗ್ತದೆ. ಹಾಗೆ ಹೋದಾಗ ನನ್ನ ಬರವಣಿಗೆಯ ಟೈಮು ಬೆಳಗ್ಗೆ 3:30 6. ಸೊ ಅಷ್ಟ್ರಲ್ಲಿ ನಾನು ಏನು ಸೀರಿಯಲ್ಗೆ ಬರಿಬೇಕು ಅದನ್ನು ಬರೆದ್ಬಿಟ್ಟು ಮರೆತು ಬಿಡ್ತೀನಿ ನಾನು. ಸೊ ದಟ್ ಆ ಕೆಲಸ ಮುಗೀತು ನನಗೆ ಅಂತ. ಎಷ್ಟೋ ಸರ್ತಿ ನಾನು ಲಾಸ್ಟ್ ಟೈಮ್ ಅಂತೂ ನಾನು ಬ್ರಹ್ಮಗಂಟು ಅಂತ ಒಂದು ಸೀರಿಯಲ್ 1200 ಚಿಲ್ಲರೆ ಎಪಿಸೋಡಿನ ಡೈಲಾಗ್ ಬರೆದೆ. ಅದಷ್ಟು ಡೇ 1 ಎಂಡ್ವರೆಗೂ ನಾನೇ ಬರ್ತಿದ್ದದು. ಚೀಸವ್ ಸಾವಿತ್ರಿ ಅಂತ, ಅದು 2 ಸೀಸನ್ ಸೇರಿ 1200 ಎಪಿಸೋಡ್ಸ್ ಆಯಿತು. ಸೊ ಇದನ್ನೆಲ್ಲ ಬರೆದಿದ್ದು ಯು ವೋಂಟ್ ಬಿಲೀವ್, ನಾನು US ಅಲ್ಲಿ ಇದ್ದಾಗಲೂ ನಾವು ನಮ್ಮನ್ನು ಹೋಸ್ಟ್ ಮಾಡ್ತಾ ಇದ್ರು ಶೋ ಆರ್ಗನೈಸರ್ಸ್ ಎಲ್ಲ, ಅವ್ರವ್ರ ಮನೆಯಲ್ಲೇ ನಮಗೆ ಇಟ್ಕೊಳ್ತಾ ಇದ್ರು ಪಾಪ. ಅವ್ರಿಗೆಲ್ಲ ಎಲ್ಲೇ ನಾನು ಎದ್ದು ಬರೀತೀನಿ, ಲೈಟ್ ಹಾಕೊಂಡು ಕೂತ್ಕೋತೀನಿ ಅಂದರೆ ಅವ್ರಿಗೆ ಎಷ್ಟು ಇದೆ. ಸೊ ಬಾತ್ರೂಮಲ್ಲಿ ಹೋಗಿ ಕೂತ್ಕೊಂಡು ಬರಿತಾ ಇದ್ದೆ. ಅಂಡ್ ನನ್ನ ಹೆಂಡತಿ ಮಕ್ಕಳು ಇರ್ತಾ ಇದ್ರು, ಒಂದೇ ರೂಮಲ್ಲಿ ಇರ್ತಿದ್ವಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗತ್ತಲ್ಲ ಅಂತ ಹೋಗಿ ಬಾತ್ರೂಮಲ್ಲಿ ಕೂತ್ಕೊಂಡು. ಅಲ್ಲಿ ಅಮೆರಿಕಲ್ಲಿ ಭಾಳ ಚೆನ್ನಾಗಿರುತ್ತೆ ಬಾತ್ರೂಮ್. ಅದೇನೋ ನಿಜ, ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ಬೋದು, ನಾವು ಒಪ್ಕೊಳ್ತೀನಿ. ಸೊ ಅದನ್ನ ಅಲ್ಲಿ ಉಪಯೋಗಿಸ್ಕೊಂಡಿದ್ದೀರಾ. ಆಮೇಲೆ ಇವಾಗ ಇತ್ತೀಚಿನ ಧಾರಾವಾಹಿಗಳು ಅಥವಾ ನೀವು ಬರ್ಕೊಂಡು ಬಂದಾಗಿಂದನೂ ನೀವೊಂದು ಕಥೆ ಬರಿತೀರಾ ಅಥವಾ ಸಂಭಾಷಣೆ ಬರಿತೀರಾ ಅಥವಾ ಸ್ಕ್ರೀನ್ ಪ್ಲೇ ಬರಿತೀರಾ, ವಾಟ್ ಎವರ್, ನಿಮ್ಮ ನಿರ್ದೇಶಕರ ಮತ್ತು ನಾಯಕ ನಟ, ಯಾಕಂದರೆ ಸಾಮಾನ್ಯವಾಗಿ ನಾಯಕ ನಟರು ಜಾಸ್ತಿ ಇನ್ವಾಲ್ವ್ ಆಗ್ತಾರಲ್ಲ, ಅವರ ಸಹಕಾರ ನಿಮಗೆ ಹೇಗಿರುತ್ತೆ? ಯಾಕಂದ್ರೆ ನೀವೇ ಮೇನಲ್ಲಿ ಬರವಣಿಗೆ. ಅದೇ ಸಿನಿಮಾಗಳಲ್ಲಿ ಇದು ಬೇಕಾಗತ್ತೆ. ಅಂದರೆ ತುಂಬ ಕೋಆರ್ಡಿನೇಷನ್ ಬಿಟ್ವೀನ್ ದ ಆರ್ಟಿಸ್ಟ್ ಆ್ಯಂಡ್ ಡಿರೆಕ್ಟರ್ ಎಲ್ಲನೂ ತುಂಬ ಕಾನ್ಸ್ಟೆಂಟಾಗಿ ಇಡೀ ಚಿತ್ರೀಕರಣದಲ್ಲಿ ಬೇಕಾಗತ್ತೆ. ಬಟ್ ಸೀರಿಯಲ್ಗೆ ಆರಂಭದಲ್ಲಿ ತುಂಬ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಅದು ನಾವು ಬರೆದು ಕಳಿಸ್ತೀವಿ, ಅವ್ರು ಮಾಡ್ತಾರೆ. ಎಷ್ಟೋ ಸರ್ತಿ ನಾವು ಬರೆದಿರೋ ಆರ್ಟಿಸ್ಟ್ ಮಾಡೇ ಇರಲ್ಲ, ಅಲ್ಲಿ ಇದ್ಯಾಕೆ ಹಿಂಗಾಯ್ತು ಅಂದರೆ, ಇಲ್ಲ ಅವ್ರು ಅವತ್ತು ಸಿಗ್ಲಿಲ್ಲ, ಅದಕ್ಕೆ ಅಮ್ಮನ ಬದಲು ಅಪ್ಪನ ಹತ್ರ ಮಾತಾಡಿಸ್ಬಿಟ್ಟಿದ್ದೀವಿ. ಅವಾಗ ನಿಮ್ಗೆ ಹೇಗನ್ಸುತ್ತೆ? ಏನಾರ ಮಾಡ್ಕೊಳ್ಳಿ ಅನ್ಸುತ್ತೆ. ಬಟ್ ಬರಹಗಾರರಾಗಿ ಅವಾಗ ಸ್ವಲ್ಪ ನಿಮ್ಗೆ ಇದಾಗ್ಬೋದು, ಯಾಕಂದ್ರೆ ಒಂದು ಭಾವನೆ ತುಂಬಿರ್ತೀರಾ ಅಲ್ಲಿ. ಅದು ಸೀರಿಯಲ್ ಮಟ್ಟಕ್ಕೆ ಏನಾಗತ್ತೆ, ಬರೆಯೋದಷ್ಟೇ ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ. ಅದಾದ್ಮೇಲೆ ಐತೆ ಆರ್ಟಿಸ್ಟ್ಗಳು ಅಷ್ಟೇ, ಎಷ್ಟೋ ಜನ ಆ ಪಾತ್ರದ ಮಾತು ಇದನ್ನೆಲ್ಲ ಹಿಡಿಯೋದೇ ಇಲ್ಲ, ಅಂದರೆ ದೇ ಫೇಲ್ ಅಲ್ಟಿಮೇಟ್ಲಿ. ಆಮೇಲೆ ಏನಾಗುತ್ತೆ, ಆ ಆರ್ಟಿಸ್ಟ್ ಹೆಂಗ್ ಮಾಡ್ತಿದ್ದಾರೋ ಅದರ ಪ್ರಕಾರ ಬರೆಯೋಕೆ ಶುರು ಮಾಡ್ಬಿಡ್ತೀವಿ. ಸೀರಿಯಲ್ ಆ ಅನುಕೂಲತೆ ಇದೆ. ಆ ಆರ್ಟಿಸ್ಟ್ಗೆ ಅಕಾರ ಪ್ರಾಬ್ಲಮ್ಮು, ಅಥವಾ 4 ಲೈನ್ ಮೇಲೆ ಬರಿಬೇಡಿ, ಅವ್ರಿಗೆ ತಗೊಳ್ಳೋದೇ ಇಲ್ಲ, ತುಂಬ ಲೇಟ್ ಆಗ್ಬಿಡುತ್ತೆ ಅವ್ರಿಗೆ ಅಂತ. ಸೊ ಒಂದೊಂದೇ ಲೈನ್ ಬರೆಯೋದು ಅವ್ರಿಗೆ, ಈ ಥರದ್ದನ್ನೆಲ್ಲ ಅಡಾಪ್ಷನ್ ಮಾಡ್ಕೋಬೇಕಾಗತ್ತೆ. ಎಷ್ಟೋ ಆರ್ಟಿಸ್ಟ್ಗಳಿಗೆ ಅದೇ ಈ ಥರದ್ದು ಅವ್ರಿಗೆ ಸೂಟ್ ಆಗೋ ಹಾಗೆ ಬರೆಯೋಕೆ ಶುರು ಮಾಡ್ಬಿಡ್ತೀವಿ. ನಾನು ಅದನ್ನೇ ಕೇಳೋಳಿದ್ದೆ ನಿಮಗೆ, ನೀವು ಧಾರಾವಾಹಿಗೂ ಬರೆಯೋದು ಮತ್ತೆ ಸಿನಿಮಾಗೂ ಬರೆಯೋದ್ರಿಂದ ಎರಡಕ್ಕೂ ಏನ್ ವ್ಯತ್ಯಾಸ ಬರೆಯುವಾಗ ಅಂತ? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಟಿವಿಗೆ ಬರೆಯೋದು ಅಂದ್ರೆ ಕಾಂಪೋಸಿಷನ್ ಬರ್ದ ಹಾಗೆ, ಒಂದು ವಿಷಯನ ಎಷ್ಟು ಎಳೆದು ಮಾಡಿ ದೀರ್ಘವಾಗಿ ಮಾಡ್ತೀವೋ ಅದಷ್ಟು ಒಳ್ಳೆ ರೈಟರ್ ಅವರು ಅಂತ. ಸಿನಿಮಾಗೆ ಪ್ರಿಸೈಸ್ ರೈಟಿಂಗು, ಅಷ್ಟು ದೊಡ್ಡದನ್ನ ಇಷ್ಟರಲ್ಲಿ ಎಷ್ಟು ಹೇಳ್ಬೋದೋ ಹೇಳಕ್ ಸಾಧ್ಯ ಆಗುತ್ತೋ, ಎಫೆಕ್ಟಿವ್ ಆಗಿ ಹೇಳಕ್ ಸಾಧ್ಯ ಆಗುತ್ತೋ ಅದು ಸಿನಿಮಾ ರೈಟಿಂಗ್ ಆಗುತ್ತೆ. ನಿಮ್ಗೆ ಯಾವ್ದು ಇಷ್ಟ? ನನಗೆ ಸಿನಿಮಾ ರೈಟಿಂಗ್ ಇಷ್ಟ, ಆಫ್ ಕೋರ್ಸ್. ಸಿನಿಮಾ ರೈಟಿಂಗ್. ಬಟ್ ಏನಾಗಿದೆ, ಸಿನಿಮಾ ಆಗೋದು 2 ಟೇಬಲ್ ಅಲ್ಲಿ ಅಂತಾರೆ, ಒಂದು ರೈಟಿಂಗ್ ಟೇಬಲ್, ಇನ್ನೊಂದು ಎಡಿಟಿಂಗ್ ಟೇಬಲ್. ಸಿನಿಮಾ ಆಗ್ಬೇಕಾಗಿರೋದೇ ಬರವಣಿಗೆ ಮೇಲೆ ನಿಂತಿರೋದು ಅಂತ.
ಆದರೆ ಇತ್ತೀಚೆಗೆ ಏನಾಗಿದೆ ಎರಡೂ ಕ್ಷೇತ್ರದಲ್ಲಿ ಟಿ ವಿ ಇರ್ಬೋದು, ಸಿನಿಮಾ ಇರ್ಬೋದು, ರೈಟರ್ಸ್ಗೆ ನಮ್ಮಲ್ಲಿ ಇದು ಎಲ್ಲ ರೈಟರ್ಸ್ಗೂ ಇರುವ ಕಂಪ್ಲೇಂಟು, ರೈಟರ್ಸ್ಗೆ ಸಿಕ್ಕಬೇಕಾದ ಇಂಪಾರ್ಟೆನ್ಸು ಅಥವಾ ಅವ್ರ ಕೆಲಸವನ್ನು ಅಕ್ನಾಲೇಜ್ ಮಾಡೋದು ಎಲ್ಲ ಆಗ್ತಾನೇ ಇಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ. ಅದೇ ನನ್ನ ನೆಕ್ಸ್ಟ್ ಪ್ರಶ್ನೆ ಆಗಿತ್ತು ನಿಮಗೆ. ಕರೆಕ್ಟ್, ಆಗ್ತಾನೇ ಇಲ್ಲ. ಸೀರಿಯಲ್ಗೆ ಬರೆದಾಗ ತಿಂಗಳಿಗೆ ಇಷ್ಟು ಬರುತ್ತೆ ಅನ್ನೋ ಕಾರಣಕ್ಕೆ ಬರಿತೀವಿ, ಅಂದರೆ ಒಂದು ಜಾಬ್ ಥರ ಇರುತ್ತೆ ಅದು. ಸೊ ಅದಕ್ಕಾಗಿ ಬರಿಬೇಕಾಗತ್ತೆ. ಸಿನಿಮಾ ರೈಟಿಂಗು ತುಂಬ ಪ್ಯಾಷನೇಟಾಗಿ ಬರಿತೀವಿ, ಆದರೆ ಬರೆದಿದ್ದಕ್ಕೆ ವಿ ರೈಟ್ ಫಾರ್ ಮಂತ್ಸ್ ಟುಗೆದರ್. ಕರೆಕ್ಟ್. ಒಂದು ಸಿನಿಮಾ ಬರೆಯೋಕ್ಕೆ 4-5 ತಿಂಗಳು ಯು ಹ್ಯಾವ್ ಟು ಜಸ್ಟ್ ಇನ್ವೆಸ್ಟ್. ಅಂದರೆ ಆ 5 ತಿಂಗಳಿಗೆ ಒಂದು ಅವ್ರೇನು ಪೇಮೆಂಟ್ ಅಂತ ಕೊಡ್ತಾರೆ, ಇಟ್ ಇಸ್ ಯಾರು ಒಬ್ಬ ಡೆಲಿವರಿ ಬಾಯ್ ಕೂಡ ಸಿಗುವಷ್ಟು ದುಡ್ಡು ಕೊಡಲ್ಲ ರೈಟರ್ಸ್ಗೆ. ಸೊ ಆ ದೃಷ್ಟಿಯಿಂದ ತುಂಬ ಬೇಜಾರಾಗುತ್ತೆ ರೈಟರ್ಸ್ ರೈಟಿಂಗ್ನ ಪ್ರೊಫೆಷನ್ನಾಗಿ ತೊಗೊಳಕ್ಕೆ. ಅದಕ್ಕಾಗಿ ಆ್ಯಕ್ಟ್ ಅಂದರೆ ನನಗೆ ಸಿನಿಮಾಲ್ ಮಾಡಬೇಕು ಅನ್ನೋದಾಗಲಿ, ಟಿ ವಿ ಆ್ಯಕ್ಟ್ ಮಾಡಬೇಕು ಅನ್ನೋದಾಗಲಿ ಅದು ಹೊಟ್ಟೋಗಿದೆ ಈಗ. ಆ್ಯಕ್ಟ್ ಮಾಡುವ ಪೆಪ್ ಹೊಟ್ಟೋಗಿದೆ. ರಂಗಭೂಮಿ ಇದೆ ನನಗೆ, ಆ್ಯಂಡ್ ಸಾಕಷ್ಟು ಒಳ್ಳೆ ಪಾತ್ರಗಳನ್ನು ರಂಗಭೂಮಿನಲ್ಲಿ ಮಾಡಿದ್ದೀನಿ. ಅದರಿಂದ ಅದು ಇಟ್ ಇಸ್ ಸೇಲಿಂಗ್ ಮೀ. ಬಟ್ ಬರವಣಿಗೆಯಲ್ಲಿ ದುಡ್ಡು ಸಿಗಲ್ಲ ಅನ್ನೋ ಕಾರಣಕ್ಕೆ ಟಿ ವಿ ಮತ್ತು ಸಿನಿಮಾ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ತುಂಬಾ ಬೇಜಾರಿನ ಸಂಗತಿ ಇದು. ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ಇದು ಆಗ್ತಿರೋದು. ಹೀಗೆ ತುಂಬಾ ಕೇಳಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ತಮಿಳ್ ರೈಟರ್ಸ್ ಈಗ ಇನ್ಫ್ಯಾಕ್ಟ್ ಸುಮಾರು ಕನ್ನಡ ಸೀರಿಯಲ್ಗಳಿಗೆ ಎಲ್ಲ ತಮಿಳಿಂದ ರೈಟರ್ಸ್ನೆಲ್ಲ ಕರ್ತಾರೆ. ಅವ್ರಿಗೆ ಹೋಗೋ ಬರೋ ಖರ್ಚು, ಉಳಿಸ್ಕೊಳ್ಳೋ ಖರ್ಚು ಎಲ್ಲ ನೋಡಿಕೊಂಡು ಎಲ್ಲ ಮಾಡಿಕೊಡ್ತಾರೆ. ಇಂಗ್ಲೀಷಲ್ಲಿ ಬರೆದು ಹೋಗ್ತಾರೆ, ಹರ್ಕು ಮುರ್ಕು ಇಂಗ್ಲೀಷಲ್ಲಿ. ಅದನ್ನ ನಾವುಗಳು ಅರ್ಥ ಮಾಡಿಕೊಂಡು ಡೈಲಾಗ್ಸ್ ಬರಿತೀವಿ. ಈ ಥರ ಆಗುತ್ತೆ. ಅದೇ ಅವರು ದೇ ಡೂ ಫ್ಯಾಂಟಾಸ್ಟಿಕ್ ಸ್ಕ್ರೀನ್ ಪ್ಲೇ ಅಂತ ಲೆಕ್ಕ. ಸೊ ಆ ಥರ ನಡೀತಿರುತ್ತೆ. ಹೌದು. ಈಗ ಹೀರೋಯಿನ್ಗಳು ಹೇಳ್ತಾರಲ್ಲ, ನಮ್ಮಲ್ಲಿ ಇಲ್ವಾ, ಯಾಕೆ ತಮಿಳಿಂದ ಕರೆಸ್ತೀರಾ ಅಂತೆಲ್ಲ, ಅದೇ ಥರ ರೈಟರ್ಸ್ಗೂ ಆಗಿದೆ. ಖಂಡಿತವಾಗಿ ಆಗಿದೆ. ಸೊ ಇವಾಗ ನೀವು ಬರವಣಿಗೆ ಬೆಳ್ಳಿತೆರೆ ಮತ್ತು ಕಿರುತೆರೆ ಎಲ್ಲ ಮಾಡ್ತೀರಲ್ಲ, ಬರಹಗಾರರ ಪಾತ್ರವನ್ನು ಹೇಗೆ ಗುರುತಿಸಿದ್ದಾರೆ ಇಲ್ಲಿ ಅಂತ? ಅಂದರೆ ಮಾನಿಟರಿ ಇದು ಬಿಟ್ಟುಬಿಡಿ, ಅದನ್ನು ಬಿಟ್ಟು ನಿಮ್ಮ ಒಂದು ಆ ಪೊಸಿಷನ್ ಅಥವಾ ನೀವು ನಿಮ್ಮ ಇಂಪಾರ್ಟೆನ್ಸ್, ಆ ಪ್ರಾಮುಖ್ಯತೆ ಏನು ಕೊಟ್ಟಿದ್ದಾರೆ ನಿಮಗೆ? ರೈಟ್. ನಮಗೆ ನಾನು ಬಂದಿರೋದು ಸೀತಾರಾಮ್ ಸರ್ ಸ್ಕೂಲಿಂದ. ಆದ್ದರಿಂದ ನಾವು ಒಂದು ಕಥೆಯನ್ನು ಕಟ್ಟುವ, ಸೀನನ್ನು ಕಟ್ಟುವ, ಇದೆಲ್ಲವೂ ಪಾತ್ರಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಕ್ಯಾರೆಕ್ಟರೈಸೇಷನ್ನ ಬಹಳ ಸ್ಟ್ರಾಂಗಾಗಿ ಬರೆಸ್ತಾರೆ ಸೀತಾರಾಮ್ ಸರ್. ಆ ಕ್ಯಾರೆಕ್ಟರ್ಸ್ಗಳೇ ಕಥೆ ಕೊಡ್ತಾ ಹೋಗುತ್ತೆ. ಇನ್ನು ಕೆಲವು ಕಡೆ ಏನಾಗುತ್ತೆ, ಕಥೆ ಮಾಡಿಬಿಟ್ಟಿರ್ತಾರೆ, ಆ ಕಥೆಗೋಸ್ಕರ ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡ್ತಾರೆ. ಸೊ ನಾವು ಉಲ್ಟಾ ಸೀತಾರಾಮ್ ಸರ್ ಇದರಲ್ಲಿ. ಸೊ ಹಾಗಾಗಿ ಅವ್ರ ಪಾತ್ರಗಳು ತುಂಬ ಹತ್ತಿರ ಆಗತ್ವೆ, ತುಂಬ ಪಾಪ್ಯುಲರ್ ಆಗ್ತವೆ. ಹೆಸರಿನಿಂದ ನಾನು ಮನ್ವಂತರದಲ್ಲಿ ರಾಮನಾಥ ಪಾತ್ರ ಮಾಡಿದೆ. ಇವತ್ತಿಗೂ ಎಷ್ಟೋ ಜನ ನಾನು ರಾಮನಾಥ ಅಂತಲೇ ಕರೆಯೋದು. ವೀಣಾ ದಾಕ್ಷಾಯಿಣಿ ಮಾಡಿ ಆಲ್ಮೋಸ್ಟ್ 26 ವರ್ಷ ಆಯಿತು. ಇವತ್ತಿಗೂ ದಾಕ್ಷಾಯಿಣಿ ಅಂತಲೇ ಕರೀತಾರೆ ಅವಳು. ಸೊ ಇದು ಸೀತಾರಾಮ್ ಸರ್ ಕ್ಯಾರೆಕ್ಟರ್ನ ಸ್ಟ್ರೆಂತ್. ಸೊ ಆ ಕ್ಯಾರೆಕ್ಟರ್ಸೇ ಕಥೆ ಕೊಡ್ತಾ ಹೋಗುತ್ತೆ. ಸೊ ಅಲ್ಲಿ ಒಬ್ಬ ರೈಟರ್ ಆಗಿ ಎಷ್ಟು ಇಂಪಾರ್ಟೆಂಟ್ ಆಗ್ಬಿಡ್ತಾನೆ ಅವನು ಅಂತಂದ್ರೆ, ಮತ್ತೆ ಆ ಪಾತ್ರಧಾರಿಗಳು ಕತೆ ಕೊಡ್ತಾರೆ. ಎಷ್ಟೋ ಸರ್ತಿ ನಮ್ಮ ಒಂದ್ಸತಿ ಇದ್ದಕ್ಕಿದ್ದ ಹಂಗೆ ಪಾತ್ರ ಮಾಡ್ತಿರೋರು ನನ್ನ ಮುಂದಿನ ತಿಂಗಳಿಂದ ಬರಲ್ಲ ಅಂದ್ಬಿಡ್ತಾರೆ. ಸೊ ಇನ್ಯಾರೋ ಬರ್ತಾರಲ್ಲ, ಅವ್ರನ್ನ ಈ ಪಾತ್ರವನ್ನ ಅವ್ರ ಮೇಲೆ ಹೇರೋ ಬದಲು ಅದು ಸಣ್ಣದಾಗಿ ಬದಲಾಗ್ತಾ ಹೋಗುತ್ತೆ. ಅವ್ರು ಹೆಂಗಿದಾರೋ ಹಂಗೆ ಬರೆಯಕ್ಕೆ ಶುರು ಮಾಡ್ಬಿಡುತ್ತಾರೆ. ಸೊ ಈ ಥರದ ಫ್ಲೆಕ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಸ್ ಫಾರ್ ಎ ರೈಟರ್. ಬಟ್ ಸಿನಿಮಾಲಿ ಹಾಗಾಗಲ್ಲ. ಸಿನಿಮಾಲಿ ಒಂದ್ಸರ್ತಿ ಬರೆದ ಮೇಲೆ ಮುಗೀತು. ಅದಕ್ಕಾಗಿ ಕಾಸ್ಟಿಂಗ್ ಮಾಡ್ತಾರೆ, ಅಥವಾ ಕಾಸ್ಟಿಂಗ್ ಮಾಡಿದ ಮೇಲೆ ಬರೀತಾರೆ. ಅದು ಆಗುತ್ತೆ ಎಷ್ಟೋ ಸರ್ತಿ. ಆ ಹೀರೋ ಡೇಟ್ ಸಿಕ್ಬಿಟ್ಟಿದೆ, ಅವ್ರಿಗೊಂದು ಕತೆ ಬರೀರಿ, ಅದು ಆಗುತ್ತೆ. ಇವರೆಲ್ಲ 2 ತಿಂಗಳು ಹೋಗ್ತಾ ಇದ್ದಾರೆ, ಅವ್ರದನ್ನ ನಿಲ್ಲಿಸಿ, ಇದೆಲ್ಲ ಆಗುತ್ತೆ. ಸೊ ಆ ಮಟ್ಟಕ್ಕೆ ರೈಟರು ಬಹಳ ಇಂಪಾರ್ಟೆಂಟ್ ಆಗ್ತಾನೆ. ಆ್ಯಂಡ್ ಅಫ್ಕೋರ್ಸ್ ಹಿ ಈಸ್ ದ ಮೌತ್ ಪೀಸ್ ಆಫ್ ಎನಿ ಪ್ರಾಜೆಕ್ಟ್. ಖಂಡಿತ ರೈಟರು. ಅಂಡ್ ಗೊತ್ತಿಲ್ಲ, ಸೀರಿಯಲ್ನಲ್ಲಿ ಏನಾಗುತ್ತೆ, ಎಸ್ಪೆಷಲಿ ನಮ್ಮಂತ ಸ್ವಲ್ಪ ಸೀನಿಯರ್ ರೈಟರ್ಸ್ನ ಇನಿಷಿಯಲಿ ತಗೋತಾರೆ. ಬಿಕಾಸ್ ದರ್ ಇಸ್ ಲಾಟ್ ಆಫ್ ಗ್ರೌಂಡ್ ವರ್ಕ್ ಟು ಡೂ. ಕ್ಯಾರೆಕ್ಟರ್ಸ್ ನಿಲ್ಲಿಸ್ಬೇಕು, ಘಟನೆಗಳು ಮಾಡಬೇಕು. ಇದೆಲ್ಲಕ್ಕೂ ನಮ್ಮ ಮದುವೆ ಅಂತ ಆಗುತ್ತೆ ಹೀರೋ ಹೀರೋಯಿನ್ಗೆ. ಅದೊಂದು ಬಹಳ ದೊಡ್ಡ ಘಟ್ಟ ಸೀರಿಯಲ್ನಲ್ಲಿ. ಮದುವೆ ಆದ್ಮೇಲೆ ಸೀರಿಯಲ್ಲಿನ ರೂಪ್, ಹರೀಶ್ ಎಲ್ಲ ಬದಲಾಗುತ್ತೆ. ಎಲ್ಲ
ತಾನಾಗೆ ಹೊಡ್ಕೋತಾರೆ. ಅಲ್ಲಿವರೆಗೂ ನಮ್ಗಳನ್ನ ಬಳಸ್ಕೊತಾರೆ. ಅದಾದ್ಮೇಲೆ ಯಾರು ಕಡಿಮೆಗೆ ಬರೀತಾರೋ ಅವ್ರನ್ನ ಕರ್ಸ್ಕೊಂಡು ಬರೆಯಕ್ಕೆ ಶುರು ಸುಂದರ್, ಮಾಡ್ತಾರೆ. ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀವಿ. ಇವಾಗ ಶೂಟಿಂಗ್ ಬ್ರೇಕಾ ಅಂತ, ಇಲ್ಲ ಸರ್ ನಡೀತಾ ಇದೆ ಅಂತ ಯಾರು ಬರೀತಿದ್ದಾರೆ, ಇನ್ಯಾರೋ ಬರೀತಿರ್ತಾರೆ. ಸೊ ಹಂಗಾಗೋಗಿರುತ್ತೆ. ಚೆನ್ನಾಗಿ ಹೇಳಿದ್ರಿ ನೀವು. ಇವಾಗ ನೀವು ಇತ್ತೀಚಿನ ಬರಹಗಾರರನ್ನ ನೋಡ್ತಾ ಇರ್ತೀರಾ, ಬೇರೆ ಧಾರಾವಾಹಿ ಸಿನಿಮಾ ನೋಡಿದಾಗ. ಅವಾಗ ನಿಮಗೆ ನೀವು ಬರೆಯೋ ಒಂದು ಶೈಲಿಗೂ ಅಥವಾ ಇತ್ತೀಚಿನ ನೀವು ಬರೆಯೋದು ಅನ್ನೋದಕ್ಕಿಂತ ನಿಮ್ಮ ಸಮಯದಲ್ಲಿ ನಿಮ್ಮ ಅದಕ್ಕೂ ಇದಕ್ಕೂ ನಿಮ್ಗೆ ಹೇಗೆ ವ್ಯತ್ಯಾಸ ಅನ್ಸುತ್ತೆ? ಇಲ್ಲ, ಕೆಲವ್ರು ನಿಜಕ್ಕೂ ಚೆನ್ನಾಗಿ ಬರೆಯೋರು ಇದ್ದೇ ಇದ್ದಾರೆ, ಬರೀತಿದ್ದಾರೆ, ಚೆನ್ನಾಗಿ ಬರೀತಿದ್ದಾರೆ. ಅಂಡ್ ನಮಗೆ ಅವ್ರ ಥರ ಬರೆಯೋಕೆ ಆಗೋದೇ ಇಲ್ಲ ಅನ್ನೋದ್ರ ಬಗ್ಗೆ ನಮಗೂ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚಾಗತ್ತೆ. ಅಷ್ಟು ಚೆನ್ನಾಗಿ ಬರೆಯೋರು ಇದ್ದಾರೆ. ಅದೇನಕ್ಕೆ ಇರಬಹುದು? ದೇ ಆರ್ ಫ್ರೆಶ್ ಇನ್ ದೇರ್ ಥಾಟ್ಸ್ ಅಂಡ್ ಇದು. ಬಟ್ ಒಂದು ಡ್ರಾಸ್ಟಿಕ್ ಆಗಿ ಸ್ಟ್ರೈಕಿಂಗ್ ಆಗಿ ಕಾಣಿಸೋದು ಅಂತಂದ್ರೆ, ಇತ್ತೀಚಿನ ಬರವಣಿಗೆ ಮಾಡೋರಲ್ಲಿ ಓದು ಕಡಿಮೆ ಇದೆ ಅಂತ, ಓದಿನ ಕೊರತೆ ಇದೆ ಅವರಲ್ಲಿ ಅಂತ. ಅಂದರೆ ನಾವು ಎಲ್ಲವನ್ನ ಅನುಭವಿಸೋಕ್ಕಾಗಲ್ಲ ಲೈಫಲ್ಲಿ. ಎಲ್ಲ ಥರದ ಸ್ತರಗಳ ಬದುಕನ್ನು ನಾವು ಅನುಭವಿಸೋಕ್ಕಾಗಲ್ಲ. ಅದು ನಮ್ಗೆ ಎಲ್ಲಿಂದ ಸಿಗುತ್ತೆ ಅಂದರೆ ಓದಿಂದ ಸಿಗುತ್ತೆ. ಡೆಫಿನೆಟ್ಲಿ ಲಿಟ್ರೇಚರ್. ಅದಕ್ಕಾಗೆ ನಮ್ಗೆ ಅದು ಇಂಪಾರ್ಟೆಂಟ್ ಆಗೋದು. ಅಂಡ್ ನಾಟ್ ಓನ್ಲಿ ಬರಹಗಾರರಿಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಆಸ್ ಎ ಪರ್ಸನ್ ನಾವು ಚೇಂಜ್ ಆಗಬೇಕು. ನಮಗೆ ಎಲ್ಲದರ ಅನುಭವ ಮತ್ತು ಎಲ್ಲದರ ಅನುಭವದ ಹಿಂದೆ ನಮಗೆ ಸಿಗುವ ಪರ್ಸನಾಲಿಟಿ ಬೇಕು ಅಂತಂದರೆ ಲಿಟ್ರೇಚರ್ ಬೇಕಾಗತ್ತೆ. ಸೊ ಇವತ್ತಿನ ಬರಹಗಾರರಲ್ಲಿ ಲಿಟ್ರೇಚರಿನ ನಾಲೆಡ್ಜ್ ಇಲ್ಲ ಅನ್ನೋದು ಬಹಳ ಬೇಜಾರಾಗಿದ್ದ ಸಂಗತಿ. ಓದ್ತಿಲ್ಲ ಅವರು. ಇವತ್ತಿನ ಕಥೆಗಾರರು ಹಾಗೆ ಇದ್ದಾರೆ. ಅಂದರೆ ಮೊದಲೆಲ್ಲವೂ ಬರೆದಿದ್ದು ಬಹಳ ಎಕ್ಸಾಮಿನ್ ಆಗ್ತಾ ಇತ್ತು. ನಾವು ನಮಗೆ ಗುರುಗಳು ಅನ್ನಿಸ್ಕೊಂಡವ್ರಿಗೆ ಕೊಡ್ತಾ ಇದ್ವಿ. ಅವರೇನೋ ಒಂದಷ್ಟು ಬದಲಾವಣೆ ಹೇಳೋರು, ಇನ್ನೊಬ್ರಿಗೆ ಅದಾದ್ಮೇಲೆ ಪಬ್ಲಿಷಿಂಗ್ ಬರ್ತಾ ಇತ್ತು ಎಲ್ಲ. ಈಗ ನಾನು ಬರ್ದಿದ್ದೀನಿ, ನಿನಗೆ ಓದಕ್ಕೆ ಬರಲ್ಲ ಅಂತಾರೆ. ಚೆನ್ನಾಗಿ ಸುಮಾರಾಗಿ ಬರ್ದಿದ್ದೀರ, ಯಾಕೆ ಹಿಂಗೆ, ನಿಮ್ಗೆ ಓದಕ್ಕೆ ಬರಲ್ಲ, ನಿಮ್ಗೆ ಅರ್ಥ ಆಗಿಲ್ಲ. ಈ ಥರದ ಧೋರಣೆಯನ್ನೇ ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಬಿಡಲ್ಲ. ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಅವ್ನು ಏನು ಬರೆದು ಚೆನ್ನಾಗಿದೆಯಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಬಿಕಾಸ್ ಅವ್ನು ಹೆಂಗೂ ತಗೊಳ್ಳಲ್ಲ, ಹೆಂಗೂ ತಗೊಳ್ಳಲ್ಲ ಅಂತ ಸುಮ್ಮನಾಗ್ತೀವಿ. ಸೊ ಅಲ್ಲೇನಾಗುತ್ತೆ, ಅವನೇ ರಿಸ್ಟ್ರಿಕ್ಟ್ ಆಗ್ತಾ ಹೋಗ್ತಾನೆ. ಇದು ಎಲ್ಲದರಲ್ಲೂ ಕಾಣಿಸ್ತಾ ಇದೆ. ದಟ್ ಇಸ್ ವೈ ಥಿಂಗ್ಸ್ ಆರ್ ಬಿಕಮಿಂಗ್ ಮೀಡಿಯಾಕರ್. ನಿಜ. ಎಲ್ಲ ವಾಕ್ಸ್ ಆಫ್ ಲೈಫಲ್ಲೂ ಮೊದಲಿನ ಉತ್ಕೃಷ್ಟತೆ ಯಾಕಿಲ್ಲ ಅಂತಂದರೆ, ರೈಟ್ ಫ್ರಮ್ ನಾವು ತಿನ್ನೋ ತರಕಾರಿ, ಧಾನ್ಯ, ದವಸ ಎಲ್ಲದರಿಂದ ಹಿಡಿದು ಇಂಟೆಲೆಕ್ಚುವಲ್ ಆಗಿ ಕೂಡ ಎಲ್ಲವೂ ಮೀಡಿಯಾಕರ್ ಆಗ್ತಾ ಇದೆ. ಡೆಫಿನೆಟ್ಲಿ ಬಿಕಾಸ್ ಆಫ್ ದಿಸ್. ಹೌದು, ನಾವು ಹಿಂದಿನವ್ರನ್ನ ನೋಡಿದ್ರೆ ಅವ್ರು ಎಷ್ಟು ಪರ್ಫೆಕ್ಟ್ ಆಗಿರ್ತಾರೆ, ಎಷ್ಟು ಸ್ಟ್ರಿಕ್ಟ್ ಆಗಿರ್ತಿದ್ರು, ಡಿಸಿಪ್ಲಿನ್ಡ್ ಆಗಿರ್ತಿದ್ರು. ಅವ್ರು ಏನೇ ಮಾಡಿದ್ರು ಅದರಲ್ಲಿ ಒಂದು ಎಕ್ಸಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು. ಅದು ನಮ್ಮಲ್ಲಿ ಕಡಿಮೆ ಆಗೋಗಿದೆ ಈಗ. ನಿಜ. ನಾವು ಏನೋ ಒಂದು ಕೊಂಡ್ಕೋತೀವಲ್ಲ, ಏನೋ ಒಂದು ಟೀಪಾಯ್, ಒಂದು ಕುರ್ಚಿನೋ ಕೊಂಡ್ಕೊಂಡ್ರೆ ಆ ಕುರ್ಚಿ 4 ವರ್ಷ ಇದ್ರೆ ಸಾಕ, ಬಿಸಾಕೋಣ, ಇನ್ನೊಂದು ತಗೊಳ್ಳೋಣ ಅಂತ. ಮೊದಲಿನವ್ರು ಹಾಗಲ್ಲ. ಒಂದು ಕುರ್ಚಿ ಮಾಡಿದ್ರೆ ದಟ್ ಇಸ್ ಫಾರ್ ದೇರ್ ಲೈಫ್. ನಿಜ. 25 ವರ್ಷ 30 ವರ್ಷ ಗಟ್ಟಿಯಾಗಿರ್ತಿತ್ತು. ಕಿತ್ತೋದ್ರೆ ಅದನ್ನ ಮತ್ತೆ ಅದನ್ನೇ ರಿಪೇರಿ ಮಾಡಿಸ್ಕೊಂಡು ನೀಟಾಗಿ ಗಟ್ಟಿಯಾಗಿ ಹಂಗೆ ಇರ್ತಿತ್ತದು. ಸೊ ಆ ಉತ್ಕೃಷ್ಟತೆ ಎಲ್ಲೂ ಕಾಣಿಸ್ತಾ ಇಲ್ಲ. ಇಟ್ ಇಸ್ ಟೈಮ್ ಟೆಸ್ಟೆಡ್ ಆಗಿ ನಿಲ್ಲಲ್ಲ ಇವೆಲ್ಲ ಅನ್ನೋದು ಬೇಜಾರಾಗುತ್ತೆ. ಹೌದು, ತುಂಬ ಚೆನ್ನಾಗಿ ಹೇಳಿದ್ರಿ ಅದನ್ನು. ಈ ದೂರದರ್ಶನ ಮತ್ತು ಇದರಲ್ಲೆಲ್ಲ ನೀವು ಬರೆದಾಗ ನಿಮ್ಮ ಬರವಣಿಗೆ ಅಥವಾ ನಿಮ್ಮ ಸಂಭಾಷಣೆನ ಇತ್ತೀಚಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹೇಳ್ತೀನಿ. ಈಗಿನ ಮಕ್ಕಳು ಕೆಲವ್ರು ಮಾತಾಡುವಾಗ, ಯಾಕಂತಂದರೆ ನಾನು ಒಬ್ಳು ಕಲಾವಿದೆಯಾಗಿ ಎಷ್ಟೊಂದು ಸಲ ಮಾತಾಡುವಾಗ ಕೆಲವು ಕನ್ನಡ ಪದಗಳು ನಮಗೆ ಇದನ್ನು ಕೇಳೇ ಇಲ್ವಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈಗ ನನಗಿದು ಇಷ್ಟ ಅನ್ನುವ ಅದೇನೋ ಸ್ಟೈಲ್ಗೂ ಏನೋ ಗೊತ್ತಿಲ್ಲ, ಇದು ನನಗೆ ಇಷ್ಟ ಅನ್ನೋದು ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋದು. ಕೆಲವು ಸಲ ಪಾಪ ಡೈರೆಕ್ಟರ್ಗಳು ಅದನ್ನು ಸರಿ ಮಾಡ್ತಾರೆ, ಕೆಲವು ಸಲ ಹಾಗಾಗಿ ಅದು ಎಗರಿಬಿಟ್ಟಿರುತ್ತೆ. ಆವಾಗ ಕೇಳಿದಾಗ ಏನೋ ನಮಗೆ ಕಿವಿಗೆ ಬಿಸಿ ಪಾದರಸ ಹಾಕ್ದಂಗೆ ಆಗ್ಬಿಡುತ್ತೆ. ನೀವು ಬರಗಾರರಾಗಿ ನಿಮಗೆ ಎಂಥ ನೋವಾಗಬಹುದು, ನೀವೇ ಬರ್ದಿರೋ ಡೈಲಾಗ್ಗಳದು. ಹೌದು, ನಮಗೆ ಸೀತಾರಾಮ್ ಸರ್ ಸ್ಕೂಲಲ್ಲಿ ನಮಗೆ ಫಸ್ಟ್ 4 ಪದ ವರ್ಜ್ಯ. ಯು ಶುಡ್ ನೆವರ್ ರೈಟ್ ದಟ್ ಅನ್ನೋದನ್ನು ಒಂದು ಕೆಲಸ ಮಾಡು, ಡೈಲಾಗ್ನಲ್ಲಿ ಒಂದು ಕೆಲಸ ಮಾಡು ಅಂತ ಬರೆಯೋ ಹಾಗೆ ಇಲ್ಲ ನೀನು ಅಂತ. ಯಾರು ನಾವು ಯಾವತ್ತೂ ನೀನೊಂದು ಕೆಲಸ ಮಾಡು, ಹೋಗಿ ತಿಂಡಿ ತಿನ್ನು ಅಂತ ಹೇಳ್ತೀವ ನಾವು. ಒಂದು ಕೆಲಸ ಮಾಡು, ಬಾಗ್ಲಾಕು, ಒಂದು ಕೆಲಸ ಮಾಡು, ನೀನು ಹೋಗಿ ಬಾಗ್ಲಾಕು, ಒಂದು ಕೆಲಸ ಮಾಡು, ಅವ್ರು ಬಂದಿದಾರ ನೋಡು, ಒಂದು ಕೆಲಸ ಮಾಡು, ಅವ್ರಿಗೆ ಫೋನ್ ಮಾಡು, ಯಾವತ್ತೂ ಹೇಳಲ್ಲ ಹಂಗೆ. ಅಂದ್ಹಾಗೆ ನೀವೇ ಹೇಗಿದ್ದೀರಾ ಇವಾಗ ಅಂತ ಯಾವತ್ತು ನಾವು ಅಂದ್ಹಾಗೆ ಅಂತ ಮಾತಾಡಿದೀವಿ ನಮ್ಮ ಮಧ್ಯೆ. ಅಂದ್ಹಾಗೆ ಅದು ಸರಿ, ನಿನ್ಗೇನು ಅನ್ಸುತ್ತೆ
ಅದ್ ಸರಿ, ಅದು ಯಾಕೆ ಇದೆಲ್ಲವೂ ಬ್ರಿಡ್ಜಿಂಗ್ ಪದಗಳು. ಇದನ್ನ ಯಾವತ್ತೂ ಬರೆಯಕ್ಕೆ ಬಿಡ್ತಿರ್ಲಿಲ್ಲ ಮೇಷ್ಟ್ರು, ಗುರುಗಳು TNS ಅವರು. ಸೊ ಇದು ನಾನು ಯಾವಾಗಲೂ ನೋಡ್ಕೋತಿದ್ದೆ. ಆಮೇಲೆ ರೈಟರ್ಸ್ ಬರೀದೇ ಇದ್ರೂ ಆರ್ಟಿಸ್ಟ್ಗಳು ಅಡಾಪ್ಟ್ ಮಾಡ್ಕೊಳ್ಳೋದು ಅಂದ್ರೆ ನೋಡು ಅನ್ನೋ ಪದನ. ನೋಡು, ನನ್ಗಿದು ಇಷ್ಟ ಆಗಲ್ಲ, ನೋಡು ನಿನ್ನೆ ಏನ್ ನೋಡೋದು, ಒಬ್ರನ್ನೊಬ್ರು ನೋಡ್ತಿದ್ದಾರೆ, ಅದನ್ನೇನ್ ನೋಡು ಅನ್ನೋದು. ನೀವು ನೋಡಿ ಒಂದ್ 4 ಲೈನ್ನಲ್ಲಿ 4 ನೋಡುಗಳು ಸೇರಿಸ್ತಾರೆ. ನಿಜ. ನಾನು ಫಸ್ಟ್ ಸ್ಕ್ರಿಪ್ಟ್ ಕೊಡುವಾಗ ಡೈರೆಕ್ಟರ್ಗೆ, ನೋಡಪ್ಪ ನೋಡು ಅಂತ ಹೇಳಿಸ್ಬೇಡ ಯಾರಿಗೂ, ನೋಡು ಅನ್ನೋ ಮಾತು ಬರ್ಬಾರ್ದಿದ್ರಲ್ಲಿ ಅಂತ ಹೇಳ್ತಾ ಇದ್ದೆ. ಅದು ಬಹುಶಃ ಆರ್ಟಿಸ್ಟ್ ಮಾತು ನೆನಪಿಸ್ಕೊಳ್ಳೋದಕ್ಕೋ ಅಥವಾ ಟೈಮ್ ಬೈ ಮಾಡಕ್ಕೆ ಅಂತ ಅನ್ಸುತ್ತೆ ನನಗೆ. ಅನ್ಸತ್ತೆ. ನೋಡು, ನಿನ್ಗೆ ಎಷ್ಟೇ ಹೇಳಿದ ಇಷ್ಟು ಕಷ್ಟ ಆಗ್ಲಿ ನನಗೆ ಬರ್ಬೇಡ, ನೋಡು ಏನ್ ನೋಡ್ಬೇಕು, ಅದು ವಾರ್ಮ್ ಅಪ್ ವರ್ಡ್ ಅಂತ ಆ ಭಾವನೆಗೆ ಬರಕ್ಕೆ ಏನೋ ಸೇರಿಸ್ಬಿಡೋದು. ಅಂತ ಟೈಮಲ್ಲಿ ನಿಮಗೆ ತುಂಬಾ ಬೇಜಾರಾಗಬಹುದು, ತುಂಬಾ ಇರಿಟೇಟ್ ಆಗುತ್ತೆ. ಈಗ ಇನ್ಫ್ಯಾಕ್ಟ್ ಆಕ್ಟ್ ಮಾಡುವಾಗಂತೂ ಎದುರಿಗೆ ಹಂಗತ್ತ ನೋಡು ಹೇಳಿದ್ರೆ ದಯವಿಟ್ಟು ಹೇಳಬೇಡ ಅಂತಲೇ ಹೇಳ್ತೀನಿ ನಾನು, ಅವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ. ಬಟ್ ಅದು ಹಂಗಾಗೋಗಿದೆ. ಮತ್ತೆ ಭಾಷೆ ಅನ್ನೋದು ಬೆಳೀತಾ ಸ್ವಲ್ಪ ಮ್ಯೂಟಿಲೇಟ್ ಆಗತ್ತೆ, ಸ್ವಲ್ಪ ರೂಪಾಂತರ ಆಗತ್ತೆ, ಎಲ್ಲವೂ ಸರಿ. ಆದರೆ ಅದು ಅಪಭ್ರಂಶ ಅಥವಾ ಒಂದು ಆ ಭಾಷೆಯ ಮಟ್ಟನ ಕುಸಿಯಕ್ಕೆ ಬಿಡಬಾರ್ದು. ನಿಜ. ಈಗ ಮಾಡ್ಕೊಂಡು ಬಾ ಅಂತ ಹೇಳಬೇಕು, ಸ್ನಾನ ಮಾಡ್ಕೊಂಡು ಬಾ, ಸ್ನಾನ ಮಾಡ್ಕೊಂಬಾ, ಎತ್ಕೊಂಬಾ, ಎತ್ಕೊಂಡ್ಬಾನು ಇಲ್ಲ, ಎತ್ಕೋಬಾ, ನಿಜ ನಿಜ, ತಗೋಬಾ ಅಂದ್ರೆ ತಗೋತೀನಿ ಅಲ್ಲ, ತಗೊಂಡು ಬಾ. ಅದು ತಗೊಂಡು ಬಾ, ಉಂಡು ಅನ್ನೋದು ಹೊಟ್ಟೆ ಹೋಗುತ್ತೆ. ಇದೇನ್ ಸರ್ ಫ್ಲೋನಲ್ಲಿ ಹಂಗೆ ಸರ್ ಮಾತಾಡೋದು ಅಂತ ಡೈರೆಕ್ಟರ್ಸೇ ಹೇಳ್ತಾರೆ. ಅದೇಂಟ್ರದ್ರಿ ಅದು ತಗೋಬಾ, ಮಾಡ್ಕೋಬಾ, ಹೌದು, ಇದೆಲ್ಲವೂ ಆಗಿದೆ. ಆಮೇಲೆ ಅಕಾರ ಹಕಾರ ಅಂತೂ ಕರ್ಣ ಕಠೋರ. ಅವ್ರಿಗೆ ತಾವು ತಪ್ಪು ಮಾಡ್ತಿದೀವಿ ಅಂತಲೂ ಅನಿಸ್ತಾ ಇಲ್ಲ. ಇದು ಇನ್ನೊಂದು ವಾದ ಇದೆ. ಇದು ನೀವು ತುಂಬಾ ಶುದ್ಧತೆ ಕಡೆ ಗಮನ ಕೊಡೋರು ಹೇಳ್ತಾ ಇದ್ದೀರಾ, ಆಮ್ ಆದ್ಮಿಗಳು ಅಂದ್ರೆ ಸಾಮಾನ್ಯ ಜನರು ಹಿಂಗೆ ಮಾತಾಡೋದು ಅಂತ. ಸಾಮಾನ್ಯ ಜನರಿಗೆ ಮಾತನ್ನ ನಾವು ಯಾರು ಕೊಡ್ತಾ ಇರೋದು? ನಮ್ಮ ಮಾಧ್ಯಮಗಳೇ ತಾನೆ, ಟಿವಿಲೇ ತಾನೆ. ನಾವು ಬಳಸದೆ ಬಿಟ್ಟೇ ಹೋಗುತ್ತದು. ನಿಜ. ಎಷ್ಟೋ ಪದಗಳು ಹಂಗಾಗಿದೆ. ರಸ್ತೆ ನಾವು ಬಳಸೋದೇ ಇಲ್ಲ. ದೀಪ ಹಚ್ಚು ಅಂದ್ರೆ ನಮ್ಮಮ್ಮ ಯಾವಾಗ್ಲೂ ಲೈಟ್ ಹಾಕು ಅಂತ ಹೇಳ್ತಾನೆ ಇಲ್ಲ, ದೀಪ ಹಚ್ಚು ಅನ್ನೋರು. ದೀಪ ಹಚ್ಚು ಅಂದ್ರೆ ದೀಪ ಹೊತ್ಸೋದಲ್ಲದು, ಲೈಟ್ ಹಾಕುದು, ಕರೆಂಟ್ ಸ್ವಿಚ್ ಆನ್ ಮಾಡು ಅಂತ. ಸತ್ಯ. ಅದು ನಮ್ಮ ಇದು. ಅಂಡ್ ಅಡುಗೆ ಮನೆಯಲ್ಲಿ ಬೀನ್ಸ್ ತಗೊಂಡ್ ಬಾ ಅಂತಾರೆ ಎಷ್ಟೋ ಅಮ್ಮಂದ್ರು. ಹುರುಳಿಕಾಯಿ ತಗೊಂಡು ಏನದು ಯಾವ್ದದು ಮಕ್ಳಿಗೂ ಗೊತ್ತಿರಲ್ಲ, ಅಮ್ಮನೂ ಬಳಸೋದ್ ಬಿಟ್ಟಿದ್ದಾರೆ. ಹೌದು ಹೌದು. ರೈಸ್ ಕೊಡ್ಲೇನೋ ಸ್ವಲ್ಪ. ಇದು ರೈಸ್ ಅನ್ನೋದಂತೂ ರೈಸ್ ಅನ್ನೋದೇ ಕನ್ನಡವಾಗಿ ಹೋಗಿದ್ಯಾ ಅಂತ ಧಾರವಾಡನಲ್ಲೂ ಬಳಸ್ತಾ ಇದಾರೆ ಈಗ ರೈಸ್. ಸುಮಾರಷ್ಟು ಜನ ಬಳಸ್ತಾರೆ. ಹೌದಾ? ಅಯ್ಯೋ ದಾಮ, ನಂಗೆ ಸ್ವಲ್ಪ ರೈಸ್ ಕೊಟ್ಬಿಡಮ್ಮ ಸಾಕು ಅಂತ. ಈಗ ಆಮೇಲೆ ಕರ್ಡ್ ರೈಸ್, ಮೊಸರು, ಇದೆಲ್ಲವೂ ಬಳಕೆಯಿಂದ ಬಿಟ್ಟು ಹೋದ್ರೆ ಭಾಷೆಯಿಂದಲೇ ಬಿಟ್ಟು ಹೋಗುತ್ತೆ. ಇನ್ನು ದೂರದರ್ಶನ ನಮ್ಮ ಧಾರಾವಾಹಿಗಳಲ್ಲಿ ಬಿಟ್ಟು ಹೋಗ್ಬಿಟ್ರು ಅಂತೂ ಕಥೆ. ಅದಕ್ಕಾಗೇನೆ ಡೈಲಾಗ್ ರೈಟರ್ಸ್ಗೆ ಒಂದು ಗುರುತರವಾದ ಜವಾಬ್ದಾರಿ ಅಂತಂದ್ರೆ, ನಾವು ಆಡು ಮಾತುಗಳನ್ನೇ ಬರಿತೀವಿ. ನಾವು ದಿನನಿತ್ಯ ಆಡೋ ಮಾತುಗಳ ಸೀನ್ಸ್ ಇರೋದು. ಅಂಡ್ ಅದು ದಿನಗಟ್ಲೆ ನೋಡ್ತೀವಿ, ತಿಂಗ್ಳುಗಟ್ಲೆ, ವರ್ಷಗಟ್ಲೆ ನಡೆಯುತ್ತೆ ಒಂದೊಂದು ಸೀರಿಯಲ್. ಸೊ ಅಲ್ಲಿಯ ಮಾತುಗಳು ಡೈರೆಕ್ಟ್ ಆಗಿ ನಮ್ಮ ನೋಡುಗರ ಕಿವಿ, ಮನೆಯಲ್ಲಿರೋರ ಮನೆಯ ವ್ಯವಹಾರಗಳ ತರವೇ ಇರುವ ದೃಶ್ಯಗಳು. ಆದ್ರಿಂದ ಅದನ್ನ ಬಹಳ ಜವಾಬ್ದಾರಿಯಿಂದ ಮಾಡಬೇಕು ಅಂತ ಅನ್ಸುತ್ತೆ. ಇದನ್ನ ಇವತ್ತಿನ ರೈಟರ್ಸು ಅರ್ಥ ಮಾಡ್ಕೋತಿಲ್ಲ. ನಾವು ಇವತ್ತಿನ ಭಾಷೆ ಮರಿತಿದ್ದೀವಿ ಅಂತ ಹೇಳಿ ಅದನ್ನ ಬರೀತಾರೆ. ಅದು ಅವ್ರಿಗೆ ಅದು ಕೇಳುವಾಗ್ಲೂ ಯಾರೋ ನಾವು ಮಾತಾಡ್ದಂಗೆ ಮಾತಾಡ್ತಿದ್ದಾರೆ ಅಂತ ಆಡಿಯನ್ಸ್ಗೆ ಅನಿಸ್ತಾ ಇದೆ ಅನ್ನುವ ಭ್ರಮೆ ನಮಗೆ, ಅಂದ್ರೆ ಟಿವಿಲಿ ಮಾಡೋರಿಗೆ. ಅಲ್ಲ, ಅದನ್ನ ನಾವು ಬದಲಾಯಿಸ್ಬೇಕು. ನಾವು ಒಂಚೂರಾದ್ರೂ ಸ್ವಲ್ಪ ಆದ್ರೂ ಒಂದು ಗುಣಮಟ್ಟನ ಕಾಯ್ದುಕೊಳ್ಳೋ ಜವಾಬ್ದಾರಿ ಅದು. ಹೌದು. ನೀವು ಸುಮಾರು ಎಷ್ಟು ಧಾರಾವಾಹಿ ಬರ್ದಿರಬಹುದು? ಬರ್ತಿರ್ಬೇಕು, ಒಂದು 50 ಮೇಲೆ ಬರ್ತಿರ್ಬೇಕು. ಅದು ಎಲ್ಲ ಮೆಗಾ ಸೀರಿಯಲ್ಗಳು. ಹೇಳದ್ನಲ್ಲ, 3 ಸೀರಿಯಲ್ ಅಂತೂ 1000ದಿಂದ ಮೇಲ್ ಬರ್ದಿದ್ದೀನಿ. ಚೀಸವ್ ಸಾವಿತ್ರಿ, ಬ್ರಹ್ಮಗಂಟು, ಅದು ಉಳಿದಿದ್ದ ಸೀರಿಯಲ್ಗಳು ಸುಮಾರಷ್ಟು ಕತೆ. ನಂದೇ ಕತೆ
ಚಿತ್ರಕಥೆ ಸಂಭಾಷಣೆ ಅಂತ ನನ್ನ ಇಡೀ ಪ್ರಾಜೆಕ್ಟ್ ಬರೆದಿದ್ದು ಕಲರ್ ಸೂಪರ್ನವರು ಶುರು ಆದಾಗ ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಅಂತ. ಅದು ಅದರಲ್ಲಿ ನನಗೆ ಈ ನೆಗೆಟಿವ್ ಪಾತ್ರಗಳನ್ನು ಹುಟ್ಟಾಕೋಕ್ಕೆ ಬರಲ್ಲ. ಯಾವಾಗಲೂ ಹೇಳ್ತಿರ್ತಾರೆ ನೀವು ನಿಮ್ಮ ಥರನೇ ಬರೀತೀರಾ, ನಿಮ್ದಷ್ಟೇ ಸಪ್ಪೆ ಆಗ್ಬಿಡುತ್ತೆ ಅಂತ. ಆ ಕಥೆನಲ್ಲಿ ಒಂದು ನೆಗೆಟಿವ್ ರೋಲ್ ಇರಲಿಲ್ಲ, ಒಬ್ರು ಯಾರು ಕೆಟ್ಟವರೇ ಇರಲಿಲ್ಲ. ಬಟ್ ಕತೆ ಮಾಡಿದ್ವಿ ನಾವು, 600 ಎಪಿಸೋಡ್ ಮಾಡಿದ್ವಿ. ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಅಂತ. ಅದು 2 ಫ್ಯಾಮಿಲಿ ಒಂದೇ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಬಂದು ಅದರಿಂದ ನಡೆಯುವ ಕಥೆ ಆಗಿತ್ತು. ವಿಲನ್ ಇಲ್ಲ ಅಂತಂದ್ರೂ ಚೆನ್ನಾಗಿ ವಿಲನ್ನೇ ಇರಲಿಲ್ಲ ಅದರಲ್ಲಿ. ಪರಿಸ್ಥಿತಿ ಹೀರೋ ಹೀರೋಯಿನ್ ಹೊರಗಡೆ ಅವರಿಬ್ರು ಪ್ರೀತಿಸ್ತಿರ್ತಾರೆ, ಮನೆಗೆ ಬಂದು ದ್ವೇಷಿಸ್ತಿರ್ತಾರೆ. ಅಂದ್ರೆ ಒಬ್ರನ್ನೊಬ್ರು ನೋಡೇ ಇರಲ್ಲ. ಒನ್ಸ್ ದೇ ಏನು ಗೊತ್ತಾಗುತ್ತೆ ನಾವಿಬ್ರು ಹೊರಗಡೆ ಇಷ್ಟಪಡ್ತಿದೀವಿ, ಮನೆಯವರು ಅವರಿಬ್ರು ವಿರೋಧ ಹೋಗಿರ್ತಾರೆ. ಸೊ ಈ ತರದೊಂದು ಲಘು ಹಾಸ್ಯದ ಕತೆ ಆಗಿತ್ತದು. ಅಲ್ಲಿ ನಾವು ವಿ ನೆವರ್ ಪ್ಲಾಂಟೆಡ್ ಎ ನೆಗೆಟಿವ್ ರೋಲ್, ಬಟ್ ಸ್ಟಿಲ್ ವಿ ಕುಡ್ ಮ್ಯಾನೇಜ್. ವಾವ್. ಸೊ ಇಷ್ಟೆಲ್ಲ ನೀವು ಬರ್ದಿದ್ದೀರಲ್ಲ, ಸಿನಿಮಾ ಎಷ್ಟು ಬರ್ದಿದ್ದೀರಾ? ಸಿನಿಮಾ ಹೆಚ್ಚೇನು ಬರ್ದಿಲ್ಲ ನಾನು. ಸಿನಿಮಾ ಬರೆಯೋದಕ್ಕಿಂತ ನಾನು ಆ ಪ್ರೋಸೆಸ್ ಆಫ್ ರೈಟಿಂಗ್ನಲ್ಲಿ ಇದ್ದೇ ಇರ್ತೀನಿ. ಈಗ ನಮ್ಮ ನಿರ್ದೇಶಕರಾದ ಸತ್ಯಪ್ರಕಾಶ್ ಅವರ ಟೀಮ್ನಲ್ಲಿ ನಾನು ಕತೆ ಮತ್ತು ಚಿತ್ರಕಥೆ ಹೊತ್ತಲ್ಲಿ ಇದ್ದೇ ಇರ್ತೀನಿ. ಆ ಡಿಸ್ಕಷನ್ಸ್ ನಂಗೆ ಅದು ಬಹಳ ಇಷ್ಟವಾದ ಪ್ರೋಸೆಸ್. ಅದು ದಿನಗಟ್ಟಲೆ ಕೂತ್ಕೋತೀವಿ ಅಂಡ್ ಏನೇನು ಕತೆ ಹಿಂಗಾಗ್ಬೋದು ಹಂಗಾಗ್ಬೋದು, ಮಾರನೇ ದಿನ ಬಂದಾಗ ಇನ್ನೇನೋ ಹೊಳವು ಹೊರಿಯುತ್ತೆ. ಈ ಥರದ್ದು ಇದಕ್ಕೆ ಬಹಳಷ್ಟು ಸಿನಿಮಾಗಳು ಮಾಡಿದೆ. ಡೈಲಾಗ್ಸ್ನ 4-5 ಸಿನಿಮಾ ಬರೆದಿದ್ದೀನಿ. ಭಾವಪೂರ್ಣ ಅಂತ ಒಂದು ಇತ್ತೀಚಿಂದ ಚೇತನ್ ಮುಂಡಾಡಿ ಡೈರೆಕ್ಟ್ ಮಾಡಿದ್ರು. ಭಾವಪೂರ್ಣ, ಹೌದು ಹೌದು ಹೌದು. ಅದಕ್ಕೆ ಡೈಲಾಗ್ಸ್ ಬರೆದೆ. ಆಮೇಲೆ ಒಂದು ನಾನು ಡೈಲಾಗ್ಸ್ ಬೇರೆ ನಿರ್ದೇಶಕರೊಬ್ರು ಹೇಳಿದ್ರು ಅಂತ ಬರೆದಿದ್ದೆ. ಆ ನಿರ್ದೇಶಕರ ಬದಲಾಗಿ ನನ್ನ ಡೈಲಾಗ್ಗೂ ಒಂದು ಕ್ರೆಡಿಟ್ ಸಿಕ್ಕಿರ್ಲಿಲ್ಲ. ಆಮೇಲೆ ನನ್ನ ವೈಫ್ ವೀಣನ್ಗೆ ಆ ಪ್ರೊಡ್ಯೂಸರ್ ಸಿಕ್ಕಾಗ ಸುಂದರೇ ಬರ್ದಿರೋದು ಆ ಡೈಲಾಗು ಅಂದಾಗ ಅಯ್ಯೋ ಹಿಂಗೆ ಕ್ರೆಡಿಟೇ ಕೊಟ್ಟಿಲ್ಲ ಅಂತ ದೇ ಆಡೆಡ್ ಎ ಕ್ರೆಡಿಟ್ ಕಾರ್ಡ್ ಮೈ ನೇಮ್. ಸೊ ಅದು ಒಂದು ಸಿನಿಮಾ, 4-5 ಸಿನಿಮಾದ ಬರ್ದಿದ್ದೀರಾ. ಇಷ್ಟು ಧಾರಾವಾಹಿ ಸಿನಿಮಾ ಎಲ್ಲ ಬರ್ದಾಗ ನೀವು ಎಂಡ್ ಪ್ರಾಡಕ್ಟ್ ನೋಡಿದಾಗ ನಿಮಗೆ ನಾ ಬರ್ದಿದ್ದು ಸಾರ್ಥಕ ಆಯ್ತು, ಬರ್ದಿರೋ ಹಾಗೆ ಇದೆ ಅಂತ ಫೀಲಿಂಗು ನಿಮಗೆ ಕೊಟ್ಟಿರುತ್ತೆ. ಇನ್ನ ಕೆಲವು ನಾನು ಬರ್ದಿದ್ದೆ ಏನೋ ಇಲ್ಲ ಆಗಿದ್ದೋ ಏನೋ ಆ ಭಾವನೆನೂ ಕೊಟ್ಟಿರುತ್ತೆ ಅಲ್ವಾ? ಎಲ್ಲ ಥರದ್ದು ಇರುತ್ತೆ. ಅಂಡ್ ನಾನು ಇಷ್ಟು ಚೆನ್ನಾಗಿ ಬರ್ದಿದ್ನ ಅನ್ನುವಷ್ಟು ಚೆನ್ನಾಗಿ ಆರ್ಟಿಸ್ಟ್ಗಳು ಅದನ್ನ ಹೇಳಿ ಖುಷಿ ಆಗಿದ್ದು ಇದೆ, ಅದು ಇದೆ. ಸೋ ನೈಸ್. ಆಮೇಲೆ ನಿಮಗೆ ಆರ್ಯಭಟ ಅವಾರ್ಡ್ ಬಂದಿದೆ. ಆಮೇಲೆ ನೀವು ಚಿಕ್ಕ ವಯಸ್ಸಿಂದನೇ ರಂಗಭೂಮಿನಲ್ಲಿ ನಾಟಕಗಳಲ್ಲಿ ಸಾಕಷ್ಟು ಬಹುಮಾನಗಳನ್ನ, ಉತ್ತಮ ನಟ ಅಂತ ಬಂದಿದೆ. ಆಮೇಲೆ ನೀವು ಇಂಗ್ಲಿಷ್ ಪ್ರಾಧ್ಯಾಪಕರು ಕೂಡ. ಎಷ್ಟು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನೀವು ಕೆಲಸ ಮಾಡಿದ್ದೀರಾ? ಬಟ್ ಇಂಗ್ಲಿಷ್ ಅಲ್ಲ, ಕಾಮರ್ಸ್ ಲೆಕ್ಚರರ್. ಕಾಮರ್ಸ್ ಲೆಕ್ಚರರ್. ಸುಮಾರು ಜನ ಇಂಗ್ಲಿಷ್ ಲೆಕ್ಚರರ್ ಅಂತ ಅನ್ಕೋತಾರೆ. ನಾನು ಕಾಮರ್ಸ್ ಲೆಕ್ಚರರ್, ಬೇಸಿಕಲಿ ಕಾಮರ್ಸ್ ಲೆಕ್ಚರರ್, M.Com. ಸೊ ಅದನ್ನು ಮೇಂಟೈನ್ ಮಾಡಿಕೊಂಡು ನೀವು ಅದು ಜೊತೆಗೆ ಕಿರುತೆರೆ, ಬೆಳ್ಳಿತೆರೆ, ರೈಟಿಂಗು, ನಟನೆ ಎಲ್ಲದನ್ನು ಮಾಡ್ಕೊಂಡು ಮಾಡ್ತಿದ್ದೆ. ಫುಲ್ ಟೈಮ್ ಟೀಚಿಂಗೇ ಮಾಡ್ತಿದ್ದೆ ನಾನು ಸುಮಾರು ವರ್ಷ. ಬಟ್ ಅದನ್ನ ಬಿಟ್ಟಾಗಲೇ 10 ವರ್ಷದ ಮೇಲಾಯಿತು. ಈಗ ಫುಲ್ ಟೈಮ್ ಇಂಟು ಇದು, ಎಸ್ಪೆಷಲಿ ಬರವಣಿಗೆ ಜಾಸ್ತಿ ಆಗ್ತಿದ್ದ ಹಾಗೆ ನಾನು ಅಲ್ಲಿ ಎರಡೂ ಕಡೆ ನಾನು ಐ ಕುಡ್ ನಾಟ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನ್ಯಾಯ ಒದಗಿಸೋಕ್ಕಾಗ್ತಿಲ್ಲ. ಕ್ಲಾಸ್ಗೆ ಪ್ರಿಪೇರ್ ಆಗೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಆ್ಯಂಡ್ ಕ್ಲಾಸ್ಗೆ ಪ್ರಿಪೇರ್ ಸರಿಯಾಗಿ ಪಾಠ ಮಾಡೋದು ಅಂದರೆ 40-50 ಜನರ ಮುಂದೆ ಪರ್ಫಾರ್ಮ್ ಮಾಡೋದು. ಯು ಕಾಂಟ್ ಫುಲ್ ಮಾಡೋಕ್ಕಾಗಲ್ಲ ಅಲ್ಲಿ. ನನಗೆ ಆ ಪದ ಇಷ್ಟ ಆಯಿತು ನೀವು ಹೇಳಿದ್ದು, ಪ್ರಿಪ್ರೇಷನ್ಗೆ ಟೈಮ್ ಇರಲಿಲ್ಲ ಅಂತ ಹೇಳಿದ್ರಲ್ಲ ನೀವು. ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಎಷ್ಟು ಜನ ಗುರುಗಳು, ಟೀಚರ್ಸು ಆ ರೀತಿ ಪ್ರಿಪೇರ್ ಆಗಿ ಹೋಗಬೇಕು ಅನ್ನೋ ಮನಸ್ಥಿತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಹೋಗ್ಲೇಬೇಕಾಗುತ್ತೆ. ಎಷ್ಟೇ ವರ್ಷ ಅನುಭವ ಇರಲಿ, ಕ್ಲಾಸ್ಗೆ ಹೋಗೋಕೆ ಮುಂಚೆ ಬಹುಶಃ ಅವ್ರ ಅನುಭವಕ್ಕೆ ಒಂದು 10 ನಿಮಿಷ ಪ್ರಿಪೇರ್ ಆದರೆ ಸಾಕು ಅಂತ ಇರ್ಬೋದು. ಪ್ರಿಪೇರ್ ಅಂತೂ ಆಗಲೇಬೇಕು, ಇಲ್ಲದೆ ಹೋಗೋಕ್ಕಾಗದೇ ಇಲ್ಲ. ಹೇಳಿದ್ನಲ್ಲ, ಇಟ್ ಈಸ್ ಕ್ವೆಶ್ಚನ್ ಆಫ್ 50 and more brains in front of you, and you can't fool them. ಹೌದು. ಸೊ ನೀವು ಆ ಕೆಲಸ ಬಿಟ್ಟು ಈಗ ಫುಲ್ ಟೈಮ್ ಇದನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ರಿಗ್ರೆಟ್ಸ್ ಏನಾದರೂ ಇದೆಯಾ ಅಥವಾ? ಹೌದಾ? ತುಂಬಾ ಇದೆ ನನಗೆ. ಗಿವನ್ ಎ ಚಾನ್ಸ್ ನಾನು ಮತ್ತೆ ಕಾಲೇಜಿಗೆ ಹೋಗಿ ಪಾಠ ಮಾಡಿಕೊಂಡು ಸುಖವಾಗಿದ್ಬಿಡ್ತೀನಿ. ನನಗೆ ಈ ತಲೆನೋವು ಇರಲ್ಲ. ತಲೆನೋವು ನನಗೆ ನಾನು ಒಬ್ಬ ಆಕ್ಟರ್ ಆಗಿ ಜನನನ್ನು ನಿಂಗೆ ಗುರುತಿಸ್ಬೇಕು, ಇದಕ್ಕೆಲ್ಲ ನಾನು ಯಾವತ್ತೂ ತುಂಬ
ಈಲ್ಡ್ ಆಗೇ ಇಲ್ಲ. ನನಗೆ ನಮ್ಮ GKG ಮೇಷ್ಟ್ರು ಹೇಳಿದರು, ನೀವು ಯಾವತ್ತು ಚಪ್ಪಾಳೆಗೆ ಸೋಲ್ತಿರೋ ಅವತ್ತು ಯು ಆರ್ ಡನ್ ವಿತ್ ಯುವರ್ ಆಸ್ ಅನ್ ಆ್ಯಕ್ಟರ್ ಅಂತ. ಸೊ ಯಾರೇ ನನ್ನನ್ನು ಹೊಗಳ್ತಾ ಇದ್ರು ಬಿಡಿ ಬಿಡಿ ಅಂತ ಅನ್ನೋ ಧೋರಣೆಲ್ಲೇ ಇರ್ತೀನಿ. ಬಿಕಾಸ್ ಯು ಹ್ಯಾವ್ ಸಮಥಿಂಗ್ ಮಚ್ ಮೋರ್ ಬಿಗರ್ ಆ್ಯಂಡ್ ಬೆಟರ್ ಅಂತ ಯಾವಾಗಲೂ ನನ್ನ ಮನಸ್ಸಲ್ಲಿ ಇರುತ್ತೆ. ಸೊ ನನಗೇನು ಆ ಖ್ಯಾತಿಯ ಹುಚ್ಚಲ ಇಲ್ಲದೆ ಇರೋದ್ರಿಂದ, ಮತ್ತು ನನಗೆ ಸ್ಟೂಡೆಂಟ್ಸ್ ಮಧ್ಯೆ ಸಿಗುವ ಖುಷಿ, ಅವರ ಎನರ್ಜಿ, ಆಮೇಲೆ ಒಂದು ಅಡಲ್ಟ್ರೇಟೆಡ್ ಆಟಿಟ್ಯೂಡ್ ಇರುತ್ತಲ್ಲ, ಇವಾಗ ಹೊರಗಡೆಗೆ ಬಂದರೆ ಎಲ್ಲನೂ ಇವತ್ತಂತೂ ಎಲ್ಲ ಇಸಮ್ಗಳಾಗೋಗಿದೆ. ನಿಮ್ಮ ಪೊಲಿಟಿಕಲ್ ಇಶ್ಯೂಸ್ ಇರ್ಬೋದು, ಎಲ್ಲನೂ ಒಂದು ಇಸಮ್ಗೆ ಒಳಪಟ್ಟು ಮಾತಾಡ್ತಾನೆ ಇರಬೇಕು. ಇವಾಗಂತೂ ಸೂಪರ್ ಸೆನ್ಸಿಟಿವ್ ಆಗೋಗಿದ್ದೀವಿ ನಾವು ಕೆಲವು ವಿಚಾರ. ಸೊ ಇದ್ರ ಮಧ್ಯೆ ನನಗೆ ಇದು ಯಾವುದರ ಹಂಗೂ ಇಲ್ಲದ ಮಕ್ಕಳುಗಳು ನಂಗೆ ಭಾಳ ಇಷ್ಟ ಆಗ್ತದೆ. ಸೊ ಐ ರಿಯಲಿ ರಿಪೆಂಟ್ ಗಿವಿಂಗ್ ಅಪ್. ಅದನ್ನು ಕಂಪ್ಲೀಟ್ ಆಗಿ ಬಿಟ್ಟಿಲ್ಲ ನಾನು. ಆ್ಯಕ್ಚುಲಿ ಇವತ್ತಿಗೂ ನಾನು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹೋಗ್ತಾ ಇದ್ದೀನಿ. ಈಗ ಅಲಯನ್ಸ್ ಯೂನಿವರ್ಸಿಟಿನಲ್ಲಿ ಒಂದು ಪೇಪರ್ ಮಾಡ್ತೀನಿ ನನ್ನ ಖುಷಿಗಾಗಿ. ಕೀಪ್ಸ್ ಮಿ ರಿಯಲಿ ಫೀಲ್ ಗುಡ್. ಅದು ನಾನು ವಾರಕ್ಕೆ ಒಂದೇ ದಿವಸ ಹೋಗೋದು, ಆ ಒಂದು ದಿವಸಕ್ಕೆ ಕಾಯ್ತಿರ್ತೀನಿ ನಾನು. ಕೆಲವು ಪ್ರೊಫೆಷನ್ಸ್ ಆಗಿರುತ್ತೆ ನಮಗೆ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂಥದ್ದು. ಆಮೇಲೆ ಕಮ್ಮಿಂಗ್ ಬ್ಯಾಕ್ ಟು, ಈಗ ನೀವು ಇತ್ತೀಚಿನ ಬರಹಗಾರರ ಬಗ್ಗೆ ಮಾತನಾಡಿದ್ವಿ. ಈಗ ಯುವ ಪೀಳಿಗೆ, ನಾನು ಬರಹಗಾರನಾಗಬೇಕು, ಅದರಲ್ಲಿ ನನಗೆ ಪ್ರತಿಭೆ ಇದೆ ಅಂತ ಆ ವೃತ್ತಿನ ತಗೊಳ್ಳೋ ಅಂಥವರಿಗೆ ನಿಮ್ಮ ಸಲಹೆ, ಈಗಾಗಲೇ ಹೇಳಿದ್ದೀರಾ ನೀವು ಓದೋದು ಭಾಳ ಮುಖ್ಯ ಬರಹಗಾರರಾಗಬೇಕಾದ್ರೆ ಅಂತ. ಸೊ ಈಗಿನ ಪೀಳಿಗೆಗೆ ಅದನ್ನು ಬಿಟ್ಟು ಇನ್ನೇನು ಸಲಹೆ ಕೊಡೋದಿದೆ ನಿಮಗೆ? ಈಗಿನ ಪೀಳಿಗೆಯವ್ರಿಗೆ ಅಂದರೆ ನಾನು ಸ್ಕ್ರಿಪ್ಟ್ ರೈಟಿಂಗ್ ಸೆಷನ್ಸ್ ಕೂಡ ಮಾಡಿದ್ದೀನಿ ಸುಮಾರಷ್ಟು. ಟೆಂಟ್ ಸಿನಿಮಾ ಸರ್ ನಾಗತಿಹಳ್ಳಿ ಮೇಷ್ಟ್ರ ಸ್ಕೂಲ್ನಲ್ಲಿ ಮಾಡ್ತಾನೆ ಇರ್ತೀನಿ ಸ್ಕ್ರಿಪ್ಟ್ ರೈಟಿಂಗ್ ಸೆಷನ್ಸು. ನಾನು ಅಲ್ಲೂ ಅದನ್ನೇ ಹೇಳೋದು, ಓದು ನಿಮಗೆ ಒಂದು ತಳಹದಿ ಕೊಡುತ್ತೆ, ಮತ್ತು ಆಬ್ಸರ್ವೇಷನ್ನು. ನಾವು ಯಾವ ಸುತ್ತಮುತ್ತಲಿನ, ನಾನಂತೂ ಬರೆಯುವ ಎಲ್ಲ ಪಾತ್ರಗಳು ನಮ್ಮ ದೊಡ್ಡಮ್ಮ ಹಿಂಗೆ ಮಾತಾಡ್ತಿದ್ದಿದ್ದು ಅಂತ ಒಂದು ಕ್ಯಾರೆಕ್ಟರ್ ತರ್ತೀನಿ, ಇನ್ಯಾರೋ ಪಕ್ಕದ ಮನೆಯವ್ರು ನೋಡಿದ್ದವ್ರು ಹಿಂಗೆ ಬರೀತಿದ್ದಿದ್ದು ಅಂತ. ಈ ಥರದ ಗಮನಿಕೆ ಇದೆಯಲ್ಲ, ಗಮನಿಸೋದು ಅದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಅದನ್ನು ಅಂದರೆ ನಾವು ಬರೀತಿರೋದಕ್ಕೆ ಅಡಾಪ್ಟ್ ಮಾಡಿಕೊಳ್ಳುವಾಗ ಅದಕ್ಕೊಂದು ಪಾಲಿಶ್ನೆಸ್ ಕೊಟ್ಟು ತರಬೇಕಾಗತ್ತೆ. ಸೊ ಆ ಪ್ರೋಸೆಸ್ಗೆ ನಾವು ಯಾವಾಗಲೂ ಗಮನಿಸೋದು, ಓದೋದು. ಆಮೇಲೆ ಇತ್ತೀಚಿನ ವರ್ಕ್ಗಳು ಕೂಡ ನಿಮಗೆ ಬೇರೆ ಬೇರೆ ಭಾಷೆಯ, ಬೇರೆ ಬೇರೆ ಇವಾಗ ವೆಬ್ ಸೀರೀಸ್, ಸಿನಿಮಾ ಎಲ್ಲ ಬೇರೆ ಬೇರೆ ಮೀಡಿಯಾಗಳ ಬಂದಿದೆ. ಇದೆಲ್ಲವನ್ನು ನಾವು ತುಂಬ ನೋಡಬೇಕಾಗತ್ತೆ. ಅಪ್ಡೇಟ್ ಯುವರ್ ಸೆಲ್ಫ್. ಇದು ಕಾನ್ಸ್ಟೆಂಟಾಗಿ ಆಗಬೇಕು, ಹೊಸಬ್ರಿಗೆ ಅಂತಲ್ಲ, ಇವನ್ ಹಳಬ್ರು ಕೂಡ. ನಾವು ಕೂಡ ಕಾಲ ಬದಲಾದ ಹಾಗೆ ನಾವು ಅದನ್ನು ಗಮನಿಸಿ. ನನಗಂತೂ ನನಗೆ 30 ವರ್ಷದಿಂದ ಬರಿತಾ ಇದ್ದೀನಿ ಅಂದ್ಕೊಂಡು ಯಾವುದನ್ನು ಮಾಡೋಕ್ಕಾಗೋದೇ ಇಲ್ಲ. ನಿಜ. ಯಾರೋ ಒಬ್ರು ಕಾನ್ಸೆಪ್ಟ್ ಹೇಳ್ತಿದ್ದಾರೆ, ನನಗೆ ಆ ವಿಚಾರವೇ ಗೊತ್ತಿಲ್ಲ. ಯಾವುದೋ ಒಂದು AI ಮೇಲೆ ಕತೆ ಮಾಡ್ಕೊಂಡು ಬಂದರೆ AI ಗೊತ್ತೇ ಇರಲ್ಲ ನನಗೆ. ಐ ಅಗೇನ್ ಹ್ಯಾವ್ ಟು ಡೂ ಎ ರಿಸರ್ಚ್ ಲೈಕ್ ಎ ಬಿಗಿನರ್. ಸೊ ಅದರಲ್ಲಿ ವ್ಯತ್ಯಾಸನೇ ಇರಲ್ಲ. ಸೊ ಸೀನಿಯರ್ಸು ಜೂನಿಯರ್ಸ್ ಅನ್ನೋದೆಲ್ಲ ಐ ಥಿಂಕ್ ಇಸ್ ಎ ನಿಜ. ಯಾರಿಗೆ ಅಷ್ಟೇ ಅದ್ರಲ್ಲಿ ಪ್ರತಿಭೆ ಇರುತ್ತೆ ಅಷ್ಟೇ. ಯು ಆರ್ ಫಿಟ್, ಯು ವಿಲ್ ಬಿ ದೇರ್. ಅಷ್ಟೇ, ನಿಜ. ಹೌದು. ಆಮೇಲೆ ನಿಮ್ಗೆ ಆರ್ಯಭಟ ಅವಾರ್ಡ್ ಬಂದಿದೆಯಲ್ಲ, ಅದು ಯಾವ ಕ್ಷೇತ್ರಕ್ಕೆ ಬಂತು ಅಂತ ಕುತೂಹಲ ನನಗೆ. ಅಭಿನಯಕ್ಕೇನೆ ಒಂದು ಮನ್ವಂತರದ್ದಕ್ಕೆ ಬೆಸ್ಟ್ ಆಕ್ಟರ್ ಅಂತ ಕೊಟ್ಟಿದ್ರು. ಅದಾದ್ಮೇಲೆ ಮನೆಯೊಂದು ಮೂರು ಬಾಗಿಲು ಅಂತ ಸೀರಿಯಲ್, ಅದು 6 ವರ್ಷ ಮಾಡಿದ್ದೆ ನಾನು. ಒಂದು ಸೀರಿಯಲ್ ಒಂದು ಸರ್ತಿಗೆ ಒಂದೇ ಸೀರಿಯಲ್ ಮಾಡೋದು. ಹಾಗಾಗಿ ನನ್ನ ಸೀರಿಯಲ್ ಆ್ಯಕ್ಟಿಂಗಿನ ದೃಷ್ಟಿಯಿಂದ ಭಾಳ ಕಡಿಮೆ. ಆ ಸೀರಿಯಲ್ನಲ್ಲಿ ನನಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅಂತ. ಅವಾಗ ಇದ್ದಿದ್ದು ಡೆಪ್ತೆ ಬೇರೆ ಅಲ್ಲ. ಇಟ್ ವಾಸ್ ರಿಯಲಿ ನೈಸ್. ಅದು ಇನ್ಫ್ಯಾಕ್ಟ್ ಮನೆಯೊಂದು ಮೂರು ಬಾಗಿಲು ಪಕ್ಕಾ ಕಮರ್ಷಿಯಲ್ ಸೀರಿಯಲ್ ಹಂಗೆ ನೋಡಕ್ಕೆ ಹೋದ್ರೆ. ಮರಾಠಿಯಿಂದ ಮಾಡಿದ್ರು, ಸ್ವಲ್ಪ ಕಾಲ ಮರಾಠಿದನ್ನೇ ಮಾಡಿದ್ರು. ಆಮೇಲೆ ಬೇರೆ ಬೇರೆ ಟರ್ನ್ಸ್ ತಗೋತು. 3 ಬಾಗಿಲು ಅಂದ್ರೆ 3 ಮಕ್ಕಳು, ಅದರಲ್ಲಿ ನಾನು ದೊಡ್ಡ ಮಗ ಪಾತ್ರ ಮಾಡ್ತಿದ್ದೆ. ಸೊ ಅದು ಬಹಳ ಖ್ಯಾತಿನೂ ತಂದ್ಕೊಡ್ತು. ಮತ್ತೆ ಜನ ಇನ್ನೂ ಮರ್ತಿಲ್ಲಲ್ಲ ಕ್ಯಾರೆಕ್ಟರ್, ಅದು ಮುಖ್ಯ ಆಗುತ್ತೆ. ಆಮೇಲೆ ನೀವು ಸುಮಾರು ನಾಟಕಗಳನ್ನ ನಿರ್ದೇಶನ ಕೂಡ ಮಾಡಿದ್ದೀರಲ್ಲ? ನಿರ್ದೇಶನ ಮಾಡಿದ್ದೀನಿ, ಪ್ಲೇಸ್ ಬರೆದಿದ್ದೀನಿ ಕೂಡ. ಆಸ್ ಎ ಪ್ಲೇ ರೈಟ್ ನಾಟಕಗಳನ್ನು ಬರೆದಿದ್ದೀನಿ, ನಿರ್ದೇಶನ ಮಾಡಿದ್ದೀನಿ. ನನಗೆ ಅದು ತುಂಬ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನ್ಸೋದು ಅಂದರೆ, ಒಂದು ಗುಮ್ಮ ಬಂದ ಗುಮ್ಮ ಅಂತ ಒಂದು ನಾಟಕ, ವೆನ್ ಐ ವಾಸ್ 24-25 ಅದರಲ್ಲಿ ಆ್ಯಕ್ಟ್ ಮಾಡಿದೆ. ಜರ್ಮನ್ನ ಒಂದು
ಕಾನ್ಸೆಪ್ಟ್ ಅದು ಗ್ರಿಪ್ಸ್ ಥಿಯೇಟರ್ ಅಂತ. ಹಾಂ. ಅದನ್ನು ಕನ್ನಡಕ್ಕೆ ಜರ್ಮನಿಯಿಂದಲೇ ಬಂದೊಬ್ಬರು ಮಾಡಿಸಿದ್ರು, ಓ. ವಿಲ್ಫ್ ಗ್ಯಾಂಗ್ ನೈಡರ್ ಅಂತ. ಅದರಲ್ಲಿ ನಾನು ಮೇನ್ ರೋಲ್ ಮಾಡಿದ್ದೆ. ನಾನು, ಸುನೇತ್ರ, ರಮೇಶ್ ಪಂಡಿತ್ ಮೇನ್ ರೋಲ್ಸ್. ಹಾಂ. ನಾನು 5 ವರ್ಷದ ಹುಡುಗ, ಸುನೇತ್ರ 2.5 ವರ್ಷದ ಹುಡುಗಿ, ಪಂಡಿತ ಒಂದು 7 ವರ್ಷದ ಹುಡುಗ. ನಮ್ಗಾಗಿ 24, 27, ಅವ್ನು 30 ಆಗಿತ್ತೆ ರಮೇಶ್. ಸೊ ಈ ಥರ ವಯೋಮಾನದಲ್ಲಿ ಇದ್ದವರು ಮಕ್ಕಳು ರೋಲ್ ಮಾಡಿದ್ವಿ. ವೆರಿ ಬಿಗ್ ಚಾಲೆಂಜ್ ಖಂಡಿತ. ಆ ನಾಟಕದ ಅವಾಗಲೇ ನಾವು ಒಂದು 300 ಶೋ ಮಾಡಿದ್ವೇನೋ, ಅದು ಗುಮ್ಮ ಬಂದ ಗುಮ್ಮ. ಯಾ ಆ ನಾಟಕನ 20 ವರ್ಷ ಆದಮೇಲೆ ನಾನು ಡಿರೆಕ್ಟ್ ಮಾಡಿದೆ. ರಂಗಶಂಕರಕ್ಕೇನೆ ಡಿರೆಕ್ಟ್ ಮಾಡಿದೆ, ರಂಗಶಂಕರ ಪ್ರೊಡಕ್ಷನ್ಸ್ಗೆ ಡಿರೆಕ್ಟ್ ಮಾಡಿದೆ. ಅದೊಂದು 200-250 ಶೋ ಮಾಡಿದ್ರು ಅದನ್ನು. ಅದು ನನಗೆ ಬಹಳ ಖುಷಿ. ನಾ ಆ್ಯಕ್ಟ್ ಮಾಡಿದವನು ಟ್ರಾವೆಲ್ಡ್ ಇನ್ ಟು ಬಿಕಮಿಂಗ್ ಎ ಡಿರೆಕ್ಟರ್. ಅದು ನಂಗೆ ಬಹಳ ಖುಷಿಯಾದ ಸಂಗತಿ. ಸುಂದರ್, ಎಷ್ಟು ಒಂದು ಎಕ್ಸೈಟಿಂಗ್ ಆಗಿದೆ ಅಂತಂದ್ರೆ ಈಗ ಕುತ್ಕೊಂಡು ಮಾತಾಡ್ತಾ ಇರೋದು. ಸುಮಾರು ವಿಚಾರ ನಾನು ತಿಳ್ಕೊಂಡೆ. ಯಾಕಂತಂದ್ರೆ ಬರಹಗಾರರ ಬಗ್ಗೆ ಅಷ್ಟು ನನಗೂ ಗೊತ್ತಿರಲಿಲ್ಲ. ನಾವು ಹೋಗ್ತೀವಿ, ಸ್ಕ್ರಿಪ್ಟ್ ನೋಡ್ತೀವಿ, ಡೈಲಾಗು ಅಲ್ಲಿ ಹೇಳಿ ಬಂದ್ಬಿಡ್ತೀವಿ ಅಷ್ಟೇ. ಅದ್ರ ಹಿಂದೆ ಇಷ್ಟೆಲ್ಲ ಇರುತ್ತೆ ಅನ್ನೋದು ನೀವು ತಿಳಿಸ್ಕೊಟ್ರಿ, ತುಂಬ ಸರಳವಾಗಿ ತಿಳಿಸ್ಕೊಟ್ರಿ. ತುಂಬ ಖುಷಿ ಆಯಿತು ನನಗೆ. ಸಂದರ್ಶನ ಅನ್ನೋದಕ್ಕಿಂತ ಇದೊಂಥರ ಕುತ್ಕೊಂಡು ಆರಾಮಾಗಿ ಮಾತುಕತೆ ನಡೆಸಿದ್ವಿ ಅನ್ನೋ ಒಂದು ಭಾವನೆ ಬಂತು. ನಿಮ್ಮಂಥ ಒಬ್ಬರು ಪ್ರತಿಭಾನ್ವಿತ ಬರಹಗಾರರು, ನಿರ್ದೇಶಕರು, ನಟರು ನಿಮ್ಮ ಜೊತೆ ಇಷ್ಟು ಸಮಯ ಸ್ಪೆಂಡ್ ಮಾಡಿದ್ದು ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು. ನನಗೂ ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಆ್ಯಂಡ್ ನಿಮಗೆ ಇರುವ ಪ್ರೇಕ್ಷಕರು ವರ್ಗದ ಬಗ್ಗೆ ನಂಗೆ ಭಾಳ ಅಭಿಮಾನ ಇದೆ. ಆ್ಯಂಡ್ ದ ವೇ ಯು ಕಂಡಕ್ಟ್ ದ ಇಂಟರ್ವ್ಯೂಸ್ ಎಲ್ಲ ನಂಗೆ ಭಾಳ ಖುಷಿ. ನಾನು ನಿಮ್ಗೆ ಫೋನ್ ಮಾಡಿ ಹೇಳಿದ್ದೆ ಆ ವಿಚಾರಕ್ಕೆ. ನಿಮ್ಮ ಬಾಯಿಂದ ಈ ಪದಗಳು ಬರೋದು ನಿಜವಾಗ್ಲೂ ನನಗೆ ಐ ಆಮ್ ವೆರಿ ಲಕ್ಕಿ. ಯಾಕೆ ಅಂತ ಅಂದರೆ ನೀವು ತಿಳಿದಿರೋರು ಒಂದು, ಇನ್ನೊಂದು ನೀವು ಸಾಮಾನ್ಯವಾಗಿ ಸುಮ್ಮನೆ ಹೇಳೋಕೆ ಹೋಗಲ್ಲ. ಹಾಗಾಗಿ ನಿಮ್ಮ ಬಾಯಿಂದ ಈ ವಿಚಾರಗಳನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಯಿತು. ಆಮೇಲೆ ನಮ್ಮ ವೀಕ್ಷಕರಿಗೂ ಕೂಡ ಬೇಕಾದಂಥ ಒಂದು ಏನು ಹೇಳಿ, ಒಂದು ಸರಿಯಾದ ಇನ್ಫಾರ್ಮೇಷನ್ ಕೊಡುವಂಥದ್ದು, ಸರಿಯಾದ ವಿಚಾರಗಳನ್ನ ತಿಳಿಸ್ಕೊಡೋ ಅಂಥ ನಿಟ್ಟಿನಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ತುಂಬ ಧನ್ಯವಾದಗಳು. ನಾನು ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ನಮ್ಮ ವೀಕ್ಷಕರಿಗೆ ನೀವು ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ನೋಡಿ ಒಪ್ಪಿಕೊಂಡು ತುಂಬ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇರ್ತೀರಾ, ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ. ಅದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಇದೇ ರೀತಿ ಒಳ್ಳೆ ಮಾಹಿತಿಯನ್ನು ಕೊಡುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ನಿಮ್ಮ ಸಮಯಕ್ಕೆ, ನಿಮ್ಮ ಪ್ರೋತ್ಸಾಹಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸುಂದರ್.